ನೋಡೋಣ ಸರಿ. ಇವತ್ತು ನಾವು ದಾನಿಷ್ಠರು, ನಾವು ದಾನ ಮಾಡ್ತಿದ್ದೀವಿ, ನಾವು ಧರ್ಮ ಮಾಡ್ತಿದ್ದೀವಿ ಅಂತಕ್ಕಂತಾದರೆ ಅದೆಲ್ಲ ನೀವೇ ಕೊಟ್ಟಿದ್ದು ಶಿಕ್ಷೆ. ಗೊತ್ತಾದ್ರ? ಯಾವತ್ತು ಭಕ್ತರು ಬಂದು 1 ರೂಪಾಯಿ 2 ರೂಪಾಯಿ 10 ರೂಪಾಯಿ 100 ರೂಪಾಯಿ ಏನು ಕಾಣಿಕೆ ಡಬ್ಬೆಲ್ಲಿ ಹಾಕೋಗ್ತೀರಿ, ನಿಮ್ಮ ಪ್ರೀತಿ ಏನು ತೋರಿಸ್ತೀರಿ ಆ ಪ್ರೀತಿಲ್ಲ ನಾವಿಲ್ಲಿ ನಾವು ಸ್ವಲ್ಪ ತಿಂದು ಇನ್ನು ಸ್ವಲ್ಪ ಒಳಗಡೆ ಕೊಡ್ತಾರ. ಗೊತ್ತಾ? ನೀವು ಬಂದು ಯಾರ ಬಂದು ತಕ್ಷಣ ಬಂದು ಖಾಲಿ ಬಿದ್ದು ಅದೇ ಕೈ ತಿನ್ನೋ ಅವಶ್ಯಕತೆ ಇಲ್ಲ. ಯಾವ 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 ಮನಸ್ಸು ದೇವರಾಗಲ್ಲ ಅಥವಾ ಯಾವ ಮನುಷ್ಯನಿಗೂ ಏನು ಕೋಡಿರಲ್ಲ, ಯಾರು ಸ್ವಾಮೀಜಿ ಆಗಲ್ಲ. ನೀವು ಬಂದು ನಮ್ಮ ಕಾಲು ಮುಟ್ಟಿ ತಿನ್ನೋ ಅಂತ ಕರ್ಮ ಬೇಡ. ನೀವು ಅಂಥ ಖಾಲಿ ಬೀಳೋ ಅವಶ್ಯಕತೆ ಇದ್ದರೆ, ಖಾಲಿ ಬೀಳಲೇಬೇಕು ಅಂತ ಆದರೆ ಫಸ್ಟ್ ಪ್ರಸಾದ ತಿಂದು ಕೈ ತಕೊಂಡು ನೀಟಾಗಿ ಬಂದು ಆಮೇಲೆ ನೀವು ಊಟ ಮಾಡಿ. ಊಟ ಮಾಡಾದ್ಮೇಲೆ ನಿಮಗೆ ನನಗೆ ಸರ್ಸ ಮಾಡಿ ಬೀಳಿ. ನನಗೆ ಚಿಕ್ಕ ಮಕ್ಕಳು ಮಾತ್ರ ಮಕ್ಕಳು ಹಾಕ್ಬಾರ್ದು, ದೊಡ್ಡ ಹಿರಿಕಿರು 40 ವರ್ಷ ಮೇಲೆ ದೊಡ್ಡವ್ರನ್ನ ಹಾಕ್ಬಾರ್ದು, ಖಾಲಿ ಬೀಳ್ಬಾರ್ದು. ಖಾಲಿ ನಿಮ್ಗೆ ಹತ್ರ ಪ್ರೀತಿ ಇದ್ದರೆ, ನಿಮ್ಗೆ ಆಸೆ ಇದ್ದರೆ ಒಮ್ಮೆ ಬೀಳು ಅಂತೀರಿ. ಫಸ್ಟ್ ಪ್ರಸಾದ ತಿನ್ನಿ. ಒಂದ್ಸರಿ ಇವತ್ತು ಇಲ್ಲಿ ದಾನ ಧರ್ಮ ಮಾಡ್ತೀರ, ಅಕ್ಕಿ ತಂದು ಕೊಡ್ತಂದವ್ರಿಗೆ, ಬೆಲ್ಲ ತಗೊಳ್ತಂದವ್ರಿಗೆ, ಒಂದು ದುಡ್ಡು ಹಾಕಂತ ಪುಣ್ಯಾತ್ಮರಿಗೆ ದಾನ ಧರ್ಮ ಮಾಡಿ ಸಹಾಯ ಮಾಡ್ತಾ ಪುಣ್ಯಾತ್ಮ ಜ್ವರ ಒಂದ್ಸರಿ ಏನು ಮಾಡೋಣ ಹೇಳ್ತಾರಲ್ವ? ಪ್ರತಿಯೊಂದು ಊರಲ್ಲೂ ಕಷ್ಟ ಇದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಮಳೆ ಬರ್ತಾ ಇಲ್ಲ. ದಯವಿಟ್ಟು ಮಳೆ ಬರಲಿ ಬೆಳೆ ಬರಲಿ ಅಂತ ನಿಮ್ಮ ಗ್ರಾಮ ದೇವತೆಗಳು ಪೂಜಿ, ನಿಮ್ಮ ಅಕ್ಕಪಕ್ಕದ ಕೆರೆಗಳು ಕಟ್ಟಗಳು ತುಂಬಿ ದಯವಿಟ್ಟು ಗಂಗಮ್ಮ ಮಾಡಿ ಸೆಲ್ಫಿ ಅಮ್ಮ ಮಾಡ್ಕೊಳ್ಳಂತೀರಿ. ಅಥವಾ ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ. ನೀವು ಎಷ್ಟೇ ಕಷ್ಟಗಿರಿ, ನೀವು ದುಡಿಯೋಕೆ ಹೋಗಿ ಕೂಲಿ ಮಾಡೋಕೆ ಹೋಗಿ, ನೀವು ಯಾವತ್ತು ಹೋಗ್ತೀರ ಅವತ್ತು ನಿಮ್ಮ ತಾಯಿ ತಂದೆ ಪ್ರೀತಿಯ ಕಾಣಿ. ನಿಮ್ಮ ಮಕ್ಕಳನ್ನ ಓದಿಸಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಓದಿಸಿ, ಹಾಸ್ಟೆಲ್ ಹಾಕಿ. ಆದರೆ ನಮ್ಮದು ಮನೆ ಹಬ್ಬ ಇದ್ದಂಥ ವಾತಾವರಣ, ನಮ್ಮನೆ ಫಂಕ್ಷನ್ ಇದ್ದಂಥ, ನಮ್ಮನೆ ಒಂದು ಸಮಾರಂಭ ನಡೀತಿದೆ, ಅವತ್ತು ನಿಮ್ಮ ಮಕ್ಕಳುಗಳಿಗೆ ಪ್ರಾಮುಖ್ಯತೆ ಕೊಡಿ. ಮಕ್ಕಳನ್ನ ಪ್ರೀತಿಯ ಕಾಣಿ. ಓದಿಸ್ಲೇಬೇಡಿ, ಎಲ್ಲ ಓದಿಸ್ತಕ್ಕಂತೆ ನಿಮ್ಮ ಸಂಸ್ಕೃತಿ ಕಳಿಸಿ. ಎಲ್ಲರಿಗೂ ಓದಿಸಿ. ಗೊತ್ತಾ? ನಿಮ್ಮ ಅಪ್ಪ ಅಮ್ಮನ ಸಾಕುವಷ್ಟು ಓದಿಸಿ. ನಿಮ್ಮ ಮನೆಗೆ ಅಂಟಮ್ಗೆ ಜಗಳ ಆಡ್ಕೊಂಬಾರ್ದು, ಹಂಗೆ ಓದಿಸಿ. ಅಂಟಮ್ಗೆ ಗುದ್ದಾಡ್ಕೊಂಡು ಕೇಸ್ ಹಾಕ್ಕೊಂಡು ಅವ್ನು ಇವ್ರಿಗೆ ಮಾಡ್ತಾನೆ, ಇವ್ನು ಅವನಿಗೆ ಮಾಡ್ತಾನೆ ಅಂತ ಭ್ರಮೆ ಹುಡ್ಸ್ಕೊಂಡು ಬಿಡಿ. ಯಾವ ಮನುಷ್ಯ ಯಾಕೆ ಸಣ್ಣ ಸಾಯ್ತಾನೆ ಹೇಳೋಕ್ಕಾಗಲ್ಲ. ಇವತ್ತು ಎಷ್ಟೋ ಪ್ರಾಣಿ ಪಕ್ಷಿ ಸತ್ತೋಗಿ ನಿಮ್ಗೆ ಗೊತ್ತೇ ಇಲ್ಲ. ನಾವು ಬಿಸ್ತರಲ್ಲಿ ನೀರು ಕುಡಿತಾ ಇದೀವಿ, ಹೌದಾ? ನಾವು ನೀರು ಕುಡಿತಾ ಇದ್ದೀವಿ, ಪ್ರಾಣಿ ಪಕ್ಷಿ ಸಾಯ್ತಿದ್ದೇವೆ. ನೋಡಿ ಎಷ್ಟೋ ಮಾನವರು ಕೆರೆಗಳಲ್ಲಿ ತೋಟಗಳಲ್ಲಿ ನೀರು ಬಿಡ್ತಾ ಇದ್ದಾರೆ. ಎಂತೆಂಥ ಪುಣ್ಯಾತ್ಮರು ಬೋರಿಗೆ ನೀರು ಬಿಡೋದು ಪುಣ್ಯ ಉತ್ತರಾಖಂಡ ಜನ ಎಷ್ಟು ಜನ ಯಾರು ನೋಡ್ತಾ ಇನ್ನು ಮೊನ್ನೆ ನೀರು ಬಿಡ್ತಾ ಇರಂತೆ ಕೆರೆಗಳಿಗೆ, ಹೊಲಗಳಿಗೆ, ದನಕರಿಗೆ. ಅವ್ರಿಗಿಂತ ದಾನಿಷ್ಠನಲ್ಲ ನಾವು ಅಂತ. ನಾನು ಹೇಳಿಲ್ವಾ? ನಾನು ನೋಡಿದ್ದೀನಿ ಅಲ್ಲಿ. ನಾವು ಅಲ್ಲಿ ಟ್ಯಾಂಕಲ್ಲಿ ಮೇಲೆಲ್ಲ ನೀರು ಇಕ್ಕಿದ್ದೀವಿ. ಆದರೂ ಇನ್ನೊಂದು ನೀರು ಇಕ್ಬೇಕು ಅನ್ನೋ ಕಲಿಸಿದ್ದು ಯಾವುದೋ ಮಕ್ಕಳು ಹೇಳ್ತಾರೆ, ಪದೇ ಹೇಳ್ತಾರೆ, ಯಾವುದೋ ಸಂಘಗಳು ಮಾಡ್ಕೊಂಡು ಕೆರೆಗಳಿಗೆ ನೀರು ಇಕ್ಕೋದು, ಹೊಲಕ್ಕೆ ನೀರು ಇಕ್ಕೋದು, ಕಾಡಿಗೆ ನೀರು ಇಕ್ಕೋದು ಮಾಡ್ತಾರೆ. ಅವ್ರಿಗಿಂತ ದಾನಿಷ್ಠನ ಅಲ್ವಲ್ಲ ನಾವು? ಅವ್ರು ನೋಡೋಣ ಕಲಿಯೋಣ. ಸೊ ಅಲ್ಲೆಲ್ಲ ದನಗಳು ನೀರಿಕ್ಕನ, ಪ್ರಾಣಿಗಳು ನೀರಿಕ್ಕ, ಪಕ್ಷಿ ನೀರಿಕ್ಕನ, ಗುದ್ದಾಡೋದು ಬಿಡಿ. ಕಾರ್ತಾಂಡ್ರೆ ಶ್ರೀಮಂತ ಅಲ್ಲ, ದೊಡ್ಡ ಮನೆ ಕಡೆ ಶ್ರೀಮಂತ ಅಲ್ಲ. ಅಪ್ಪ ಅಮ್ಮನ ಸಾಕಿ 4 ಜನಕ್ಕೆ ಅನ್ನ ಕೊಡಿ, ದಾನ ಕೊಡಿ, ಧರ್ಮ ಕೊಡಿ, ಆಗ ಶ್ರೀಮಂತರು. ನಾವು ಕಡುಬಡವರು. ತಿನ್ನಕಲ್ಲ ನಮ್ಮಪ್ಪ 2 ರೂಪಾಯಿ ಕೂಲಿ ಊಟಕ್ಕೆ ಬಂದಂತೆ ನಾವು ಭಯಂಕರ ಅನುಭವಿಸ್ಬಿಟ್ಟಿದ್ದೀವಿ. ಅನ್ನ ಏನು ನಮ್ಗೆ ಗೊತ್ತಾಗಿದೆ. ದಯವಿಟ್ಟು ಇವತ್ತು ಅಷ್ಟೇ ಈಗಲೂ ಅಷ್ಟೇ ಅನ್ನ ಕೊಡೋದಾದರೆ ಅನ್ನ ತೊಗೊಳ್ಳಿ, 2 ಸಲ ಇಸ್ಕೊಳ್ಳಿ, ಬೇಜಾರಿಲ್ಲ. ಅನ್ನ ವೇಸ್ಟ್ ಮಾಡಬೇಡಿ. ಸಣ್ಣ ಮಕ್ಕಳ ಕೈಲಿ 4 ವರ್ಷ 5 ವರ್ಷ ಮಕ್ಕಳ ಕೈಲಿ ಅನ್ನ ಕೊಡಿಸಿ, ಅನ್ನ ಇಸ್ಕೊಂಡು ಅವ್ರಿಗೆ ಕೊಡಬೇಕು ಅಂತ ಅಂದ್ಬೇಡಿ. ನಿಮ್ಮ ಮೊಬೈಲ್ನ ಬದಿಗಿಟ್ಟು, ನಿಮ್ಮ ಮನೆಗಳು ಯೋಚನೆಗಳು ಬದಿಗಿಟ್ಟು ಫಸ್ಟ್ ಮಕ್ಕಳಿಗೆ ಅನ್ನ ತಿನ್ನಿಸಿ. 2 ರೂಪಾಯಿ ಪೇಪರ್, ಒಂದು 2 ರೂಪಾಯಿ ಪೇಪರ್ ನಮ್ಮಪ್ಪ ಇವರು ಕೂಲಿ ಬಂದು 2 ರೂಪಾಯಿಗಂತೆ. ಈ ಮಾಲೂರು ಮೈಸೂರು ನಮ್ಮಪ್ಪ ನಡ್ಕೊಂಡಾನೆ. ನಾವೆಲ್ಲ ಕೆಲಸ ಮಾಡಿದ್ದೀವಪ್ಪ, ಸುಳ್ಳಲ್ಲ. ಬ್ರಾಂಡಿ ಶಕ್ತಿ ಕೆಲಸ ಮಾಡಿ ನೋಡ್ಕೊಳ್ಳಿ. ನಾವು ಅನ್ಯಾಯ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಯಾರಿಗೂ ಮೋಸ ಮಾಡೋದೇ ಇಲ್ಲ. ನಮ್ಗೆ ಅವಶ್ಯಕತೆಯೇ ಬೇಡ. ನೀವು ಕೂಡ ಅಂದಲ್ಲಿ ನಾವು ಜೀವನ ಮಾಡ್ತೀವಿ. ದಯವಿಟ್ಟು ನೀವೆಂತ ಎಲ್ಲಿಂಗೆ ಬಂದಿರಿ, ಯಾಕೆ ಬಂದಿರಿ ಅರ್ಜೆಂಟ್ ಮಾಡಿ. ನಂಗೆ ತುಂಬ ಬೇಜಾರ ಸಂಗತಿ ಏನಂದರೆ ಏನೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳೋದು, ಇದೇ ಫಸ್ಟ್ ಬಂದಿವಿ ನಾಡ್ಕಾಡೋದು, ಮೊಬೈಲ್ ಇಟ್ಕೊಳ್ಳೋದು, ಈ ಲೇಟ್ ಆಗುತ್ತಾ ಅನ್ನೋದು. ಎಲ್ಲಿಂದಲೂ ಬರ್ತೀರಿ, ಹುಷಾರಿರಲ್ಲ, ಏನೋ ಪ್ರಾಣ ಹೋಗ್ತೀರಿ. ಅಂದಾತ್ರು ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ ಅಲ್ವಾ? ನಿಮಗೆ ಸೇವೆ ಮಾಡೋಕ್ಕೆ ನಮಗೆ ದೊಡ್ಡ ಸ್ಕೇನ. ಜನ ನಿಂತ್ಕೊಂಡು ಕಾಯಲ್ವಲ್ಲ, ಏನು ಮಾಡೋದು? ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ, ನಮ್ಮನ್ನೇ ಬೈಕೊಂಡು ಹೋಗ್ತೀರಿ. ನಮ್ಮ ಜಾಗ ಸ್ವಂತ, ನಾವು ದುಡ್ಡು ಸಂಪಾದನೆ ಮಾಡಿದ್ವಿ. ನಮ್ಮನಿಗೆ ಬರ್ತೀರಿ ಉಣ್ಕೊಂಡು ಬಂದರೆ ಹೆಂಗಿರ್ಬೇಕು ನಿಮಗೆ ಗೊತ್ತಿಲ್ಲ. ನಮ್ಮ ಮೇಲೆ ಜೋರು ಮಾಡ್ತೀರಿ, ಸೇವೆ ಮಾಡ್ತಾ ಇರ್ತೀವಿ. ಅವು ನಮಗೆ ಬೇಜಾರಾಗುತ್ತೆ, ನಾವು ಬೈಲೇಬೇಕಾಗತ್ತೆ. ನಮ್ಮನಿಗೆ ಬಂದು ನಮಗೆ ಗತ್ತೋಡ್ರು ನಾವು ಬಿಡ್ತೀವ? ಬಿಡೋಕ್ಕಾಗತ್ತೆ? ನಿಮ್ಮನೆಗೆ ಬಂದು ನಾವು ಗತ್ತೋರು ಬಿಡ್ತೀರಾ? ಸೇವೆ ಮಾಡ್ತಾ ಇರ್ತೀವಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಅಂತ ಕೇಳಲ್ಲ, ಯಾವ ಕಾಯಿಲೆ ಅಂತ ಕೇಳಲ್ಲ. ಅಂಥಗಳು ಫ್ರೀ ಕಟ್ತೀವಿ, ಬಸ್ ಚಾರ್ಜ್ ಕೊಡ್ತೀವಿ, ದಾನ ಧರ್ಮ ಮಾಡ್ತೀವಿ, ದಾಸೋಹ ಕೊಡ್ತೀವಿ ಅಲ್ವಾ? ಗಾಡಿ ಒಳಗೆ ಸಾಯಂಕಾಲ ಡ್ರಾಪ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತಾರೆ ಯಾವನ ಫ್ರೀಗೆ. ಅದ್ರ ಮೇಲೆ ಬಂದು ನೀವು ಲೇಟ್ ಆಗುತ್ತಾ ಅಂದರೆ ಕೆಲವೊಂದು ಜನ ನನಗೆ ನೋಡಿ ಯಾವುದೊಂದು ಬಂದಿದ್ದೆ, ನನ್ನೇ ಕಲ್ಲು ಬಿಡಿಸ್ಬನ್ನಿ ಅಂತ ಕರೀತೀವಿ. ನಾವು ಕಲ್ಲು ಬಿಡಿಸ್ಬೇಕಾಗ್ತದೆ ಸುಮ್ಮನೆ ಬಂದು. ನೀವು ಕಲ್ಮೆ ಕೊಡೋಕ್ಕಾಗಲ್ಲ, ಹ್ಯಾಂಡಿಕ್ಯಾಪ್ ಪೇಷಂಟ್ ಕಲ್ಲಿಕ್ಕಿರೋದು ನಾವು, ನೀವು ಬಿಡ್ಸ್ಕೊಂಡು ಕೊಡೋಕ್ಕಾಗಲ್ವಾ? ಅಥವಾ ಕೂತಿರೋ ಯಾರು ಬಿಡಲ್ಲ ಅಂತಾರೆ. ನಮ್ಮ ಸಂಸ್ಕೃತಿಯಿಂದ ಅಷ್ಟೊಂದು ಕೆಟ್ಟನಾಗ ಹೋಗಿಲ್ಲ. ಮಾನವತೆ ಇದೆ ನಮ್ಮಲ್ಲಿ, ಇನ್ನೂ ಜಾಗ ಪಡೆಯಿಂದ ಬಿಡ್ತಾರೆ, ಕೂತಿರ್ತಾರೆ ಅವರು. ಅಷ್ಟು ಮಾನವತೆ ನಿಮಗಿಲ್ಲ. ನಾವು ಬಂದು ಬಿಡಿಸ್ಬೇಕು ಅಂದರೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಎಲ್ಲೂ ನೋಡ್ಕೊಂತೀವಿ ಅಂತ ನಾವು ಬೋರ್ಡ್ ಹಾಕಿಲ್ಲಪ್ಪ, ಎಲ್ಲೂ ನಾವು ಯೂಟ್ಯೂಬಲ್ಲಿ ಹಾಕಿಲ್ಲ. ಇವತ್ತು ನೋಡಿ ಇವನೇ ಮಾನಭಾವ ಮೇಯ್ನು ಹೇಳಿದ್ದು, ನಾನು ಮೇಯ್ನ್ ಹಾಕೋದು ಇವನೇ. ಫೇಸ್ಬುಕ್ ಮಾಡೋದು ಫಸ್ಟ್ ಕಟ್ಟಿದ್ದು ಇವನೇ. ಇವತ್ತು ಕಾಲು ಇರಲ್ಲ, ಕಾಲು ನಡಾಡ್ದಾನೆ. ಇನ್ನು ಇಂಥ ಮಾನಭಾವರು ಅಲ್ಲ ನಿಂತಾರೆ, ಇವತ್ತು ಅಲ್ಲ ಬಂದಾರೆ, ಇದು ಬರ್ತಾರೆ ಮಾಡ್ಕೊಂತ ಇರ್ತಾರೆ. ನಾವು 5 ಗಂಟೆ ಬೆಳಗ್ಗೆ 9 5 ಗಂಟೆ ದರ್ಶನ ಮಾಡ್ತೀವಿ ಅಂತ ಹೇಳಿದ್ವಿ ಕಣಪ್ಪ. ದಯವಿಟ್ಟು ಹೇಳಿ ಜನ ಅಪಾರ್ಥ ಮಾಡ್ಕೊಬೇಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಹುಷಾರಿಲ್ಲಂತ ಯಾರು ಬಡಬಗರು ಬಂದರೆ ನೀವು ಕೇಳ್ಕೋಬೇಕು. ಗಂಡು ಹುಷಾರು ಹೆಂಡತಿ ಬಂದು ಕೇಳಬೇಕು, ಹೆಂಡತಿ ಹುಷಾರು ಗಂಡು ಬಂದು ಪ್ರಾರ್ಥನೆ ಮಾಡ್ಕೋಬೇಕು. ಮಕ್ಕಳು ಹುಷಾರು ಅಪ್ಪ ಅಮ್ಮ ಬಂದು ಪ್ರಾರ್ಥನೆ ಮಾಡ್ಕೋಬೇಕು. ಬಂದು ಆಜ್ಞೆ ಕೊಡಬಾರ್ದು. ದೇವ್ರಿಗೆ ಆಜ್ಞೆ ಕೊಡೋದು ಎಷ್ಟು ಬೇಗ ಮದುವೆ ಆಗುತ್ತೆ, ಎಷ್ಟು ಸರಿ ಕೆಲಸ ಸಿಗುತ್ತೆ, ಎಷ್ಟು ಹುಷಾರಾಗುತ್ತೆ. ಆಜ್ಞೆ ಕೊಡೋದು ದೇವ್ರಿಗೆ ಬೇಕಾ ಆಜ್ಞೆ? ದೇವರಿಗಿದೆ ಕಷ್ಟ, ನಮಗಿದೆ ಕಷ್ಟ. ಕೇಳಿಗೆ ಬೇಡಿಕೆ ಬೇಕು. ಬಂದು ಆಜ್ಞೆ ಕೊಟ್ಟು ಅಂಟಿ ಇಟ್ಕೊಂಡ್ಬಿಟ್ಟು ದೇವ್ರು ಬರುತ್ತಾ?
ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ನಿಮ್ಮಲ್ಲಿ ಕರ್ಕೊಂಡೋಗಿ ಮನಸ್ಸಲ್ಲಿ ಅಹಂಕಾರ ಬರೋದು. 2 ಕೋಳಿ ಕೊಯ್ದು ದೇವ್ರು ಬಂದ್ಬಿಡುತ್ತಾ? 2 ಉಂಗುರ ಹಾಕಿ ದೇವ್ರು ಬಂದ್ಬಿಡುತ್ತಾ? ದೇವ್ರನ್ನ ಆಗನೆ ಕೊಟ್ಕೊಂಡು ಹೋಗ್ತೀರಾ? ಸಾಧ್ಯ ಇದೆಯಾ? ಅಥವಾ ನಾನು ಅಂತ ಮೆರೆದಾರ ಯಾರು ಇದ್ದೀರಾ? ನಿಮ್ಮ ಊರುಗಳು ಯಾರು ಇದ್ದಾರಾ? ತೋರಿಸಿ ಅವ್ರನ್ನ ಪೂಜೆ ಮಾಡ್ತೀನಿ, ದೇವತೆ ಪೂಜೆ ಹಾಕಿ. ನಾನು ಅಂತ ಮನುಷ್ಯನ ಬೆಂಕಿ ಕಡ್ಡಿ ನನ್ನ ಪ್ರಕಾರ ಬೆಂಕಿ ಪಟ್ಟಣ ಒಳಗಿರೋ ಮಾತ್ರ ಸೇಫ್ಟಿ ಇರ್ತೀರಾ. ಕಡ್ಡಿಯಿಂದ ಆಚೆ ಕೈ ಸಿಕ್ಕಿರಿ, ಮನುಷ್ಯನ ಕೈ ಸಿಕ್ಕಿರಿ ಏನಾಗ್ತವೆ ಕಡ್ಡಿ? ಗೀರ್ ಬಿಸಾಕಿದ್ರೆ 3 ಬಿಸಾಕ್ತಾರೆ, ಹಂಗಾಗ್ಬಿಡ್ತೀರಿ. ದೇವ್ರನ್ನ ಒಂದು ಶಕ್ತಿ ತಿಳ್ಕೊಳ್ಳೋ ತಪ್ಪು. ನಮ್ಮ ಮನೆಯವರೆಗೂ ನಮ್ಮ ಕಷ್ಟ ಬಗೆಹರಿಬೇಕು, ಕಾಯಲೇಬೇಕು. ಹೇಳಿಲ್ಲ ಅವಲ್ಲ 8 ವರ್ಷ ಗಲ್ಲಿ ಮೂಲೆಯಲ್ಲಿ ಉದ್ಕೊಂಡು ಕೊಡೋದು, ಕರೆಂಟ್ ಎಲ್ಲ ಕೊಡಿಸಿ ಬಂದೀವಿ ನಾವು ಒಳ್ಳೆ ಹೋದಾಗ. ಅದೇ ನಮ್ಮ ಮನೆ ಅಲ್ವಾ? ಇವತ್ತು ಹಾಗೇ ಇದೀವಿ ನಾವು. ನೀವೆಲ್ಲ ಬಂದು ಮುಂಚೆ ಕೈ ಸಿಕ್ಕಂಗಿಲ್ಲ, ದುರಾಂಕಾರ ಮಾಡ್ತೀರಿ. ನಾವು ಯಾವತ್ತು ದೇವಸ್ಥಾನ ಮುಂಚೆ ಎಷ್ಟು ಬಡವರಿದ್ದೀವಿ, ಇವತ್ತು ಅದೇ ಬಡಿಸ್ತಾರೆ. ಯಾಕೆಂದ್ರೆ ತಾಯಿಗೆ ದೊಡ್ಡರಾಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ಶ್ರೀಮಂತರು, ನಮ್ಮ ಮನೆ ಅಲ್ಲ, ನಾವು ಆರೋಗ್ಯ ಶ್ರೀಮಂತರು. ನಾವೇ ಗಾಡಿ, ನಾವು ಡ್ರೈವರ್ ಇಕ್ಕೊಂಡಿಲ್ಲ, ಸೆಕ್ಯೂರಿಟಿ ಇಕ್ಕೊಂಡಿಲ್ಲ, ಏನು ಇಕ್ಕೊಂಡಿಲ್ಲ. ತೋರಿಸಿ ನಿಮ್ಮ ಅಕ್ಕಪಕ್ಕ ಯಾರು ಬಡಬಗ್ರಿದ್ದಾರೆ, ಯಾರು ಅಪ್ಪ ಅಮ್ಮನ ಸಾಕಲ್ಲ, ಅಪ್ಪ ಅಮ್ಮಗಳಿದ್ದಾರೆ, ಅವ್ರ ಮಕ್ಕಳು ಸಾಕಲ್ಲ ಅಂತ ಅದನ್ನು ತೋರಿಸಿ, ನಾನು ಸಹಾಯ ಮಾಡ್ತೀನಿ. ಯಾರು ಮನೆಗೆ 2 ಜನ 3 ಜನ ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ಅಪ್ಪ ಅಮ್ಮ ಸಾಕ ಶಕ್ತಿ ಇಲ್ಲ, ಹೇಳಿ ನನಗೆ ನಮ್ಮ ಕೈಲೇ ಸಹಾಯ ಮಾಡೋಣ. ಅಂದಾಶ್ರಮಗಳಿದ್ರೆ ಹೇಳಿ, ವೃದ್ಧಾಶ್ರಮಗಳಿದ್ರೆ ಹೇಳಿ ಅಲ್ವಾ? ದಯವಿಟ್ಟು ಒಂದೇ ಒಂದು ಮಗ ಇದ್ದಾನೆ, ಮಗ ಸಾಕಲ್ಲ ಅಂದ್ರೆ ನೀವು ಅನಾಥರಲ್ಲ. ಒಂದೇ ಒಂದು ಮಗಳಿದ್ದಾಳೆ, ಮಗಳ ಮನೆಗೆ ಹೋಗೋಕ್ಕಾಗಲ್ಲ, ಮಗಳು ಸಾಕ್ತಿಲ್ಲ, ನೀವು ಅನಾಥರಲ್ಲ. ನೀವು ಮಕ್ಕಳು ಸರಿ ಬೆಳೆಸಿಲ್ಲ ಅಂತ ಅರ್ಥ. ನೀವು ಮಕ್ಕಳು ಸರಿ ಬೆಳೆಸಿ ಓದಿಸಿ ಎಲ್ಲ ವಿದ್ಯೆ ಕಲಿಸಿರ. ಯಾರು ಕೇಳಿ ಡಿಗ್ರಿ ಮಾಡಿ, ಸೆಕೆಂಡ್ ಇಯರ್ ಕಂಪ್ಯೂಟರ್ ಮಾಡಿ ಅಷ್ಟೇ ಮಾಡಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಸಾಕೋದು ಯಾಕೆ ಓದಿಸಿಲ್ಲ ನೀವು? ಹೇಳಿ. ನಾವು ಒಟ್ಟಿಗೆ ಇದೆಯಲ್ಲ, ಬನ್ನಿ ನೋಡಿ. ಅವ್ರು ನೋಡ್ಕೊಂಬರೋಗಿ, ಒಬ್ಬರು ಇಬ್ಬಿಬ್ಬರು ಹೋಗಿ ನೋಡ್ಕೊಂಬರೋಗಿ. ನಮ್ಮನ್ನ ಮಂಚಿದ್ರಿ ಹೇಳ್ದಂಗೆ ಕೇಳ್ತೀನಿ ನಾನು. ಹೋಗ್ರಿ, ಒಂದೇ ಒಂದು ಸೋಪ್ ಹಾಕಿನಿ, ನಿಮ್ಮಂತ ನೆಂಟು ಬಂದು ಕಾಲ ಮೇಲೆ ಕಾಲಾಗಿ ಕೂದಂತಾರೆ ಅಂತ. ನೆಲದಲ್ಲೇ ಮಲಗಿರ್ತೀನಿ ನಾನು, ನೆಲದಲ್ಲೇ ಕೂತಿರ್ತೀನಿ. ನೆಲವೇ ಶಾಶ್ವತ, ಸಾಯದ ನೆಲಕ್ಕೆ ಭೂಮಿ ಹುಡುಕಿ ನಿಮ್ಮ ಸಾಯಕ್ಕೆ ಜಾಗ ಮಾಡಿ, ಬೇರೆ ಜಾಗ ಮಾಡಬೇಡಿ. ಅರ್ಧ ಸೈಟಿಗೆ ಗುದ್ದಾಡ್ತೀರಿ, ಅರ್ಧ ಜಮೀನಿಗೆ ಗುದ್ದಾಡ್ತೀರಿ. ಮೊನ್ನೆ ಒಳ್ಳೆ ಪುಣಕಿದಿ ಬಂದಾಳೆ, ಇಬ್ಬರು ತಮ್ಮ 10 ರೂಪಾಯಿ ಆಸ್ತಿ ಬೇಕಂತ ಏನು ಮಾತಾಡ್ತೀರಿ? ದೇವ್ರ ಮುಂದೆ ಬಂದು ಆಸ್ತಿ ಕೇಳೋದು, ಆರೋಗ್ಯ ಕೇಳ್ರಯ್ಯ, ಒಳ್ಳೆ ಸಾವು ಕೇಳ್ರಯ್ಯ. ಮಲಗಿದ್ರೆ ಬೆಳಗ್ಗೆ ಒಳಬೇಕು ಅಂತ ಸಾವು ಕೇಳ್ರಯ್ಯ, ಮಾಡ್ರಯ್ಯ ಸಾಹಸ. ಆದರೆ ಮಲಗಿದ್ರೆ ಬೆಳಗ್ಗೆ ಬಂದು ಒಬ್ಬ ಇಬ್ಬರು ಒಳಬೇಕು ನಮ್ಮ ನೆನೆಸ್ಕೊಂಡು, ಅದು ಸಾಹಸ. ಈಗ ನಮ್ಮ ಗೋಪಾಲಾಚಾರ್ಯ ಅಂತ ಒಬ್ರು ಇದ್ದಾರೆ, ಆಚಾರ ಸಂಘದ ಅಧ್ಯಕ್ಷರು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಗೆ. ಅವರು ಯಾವುದೋ ನೋಡಿ ನಾನು ಈಗ ಗೋಪಾಲಾಚಾರ್ಯ ಗುರುಗಳೇ, ನಮ್ಮ ಊರಿಗೆ ನೀವು ಧರ್ಮದೇಶ ಆಗ್ಬಿಟ್ಟು, ನಾನು ಧರ್ಮದೇಶ ಅಲ್ಲಪ್ಪ ಕೂಡ ಜನ ಧರ್ಮದೇಶ, ನಿಮ್ಮಂತ ಆಶೀರ್ವಾದ ಅಂದೆ. ದೊಡ್ಡ ಮಾತು ಅಂತಾರೆ ಅವರು. ಯಾರ ಆಶೀರ್ವಾದ? ಜನ ಇದ್ರೇ ಅಪ್ಪ ಅಮ್ಮನ ಆಶೀರ್ವಾದ ಇರಬೇಕು, ನಿಮ್ಮ ಸಹಕಾರ ಇರಬೇಕು. ಬಂದರೆಲ್ಲ ಬರೇ ಲೇಟ್ ಆಗುತ್ತಾ ಅಂದರೆ ಏನು ಮಾಡ್ತಾರೆ? 1 ಗಂಡ 1 ಹೆಂಡತಿಗೆ ಡೈವರ್ಸ್ ಕೊಡ್ಕೊಂಡಿರ್ತೀರಿ, ಒಂದು ಮಗು ಕರ್ಕೊಂಡ್ಬಂದು ಅಳುತ್ತೆ ಅಂತೀರಿ, ತರಲೆ ಮಾಡಿ ಹಾಸ್ಟೆಲ್ ಹಾಕ್ತೀರಿ. 100 ಜನ ಸಾಕುವಾಗ ಇಷ್ಟು ಕೊಟ್ಟರು ಇತ್ತು, ಎದೆನೋ ಬರುತ್ತೆ, ಹುಷಾರೆಲ್ಲ ಆಗ್ತದೆ, ಕಷ್ಟಪಡ್ತಾ ಇದ್ದೀವಿ. ಅಲ್ಲಿ ನೋಡಿ ಸುತ್ತ ಜಾಗ ಬೆಲೆ ಇದೇನೋ ಪುಣ್ಯಾತ್ಮರಿ ಮಾವಿನ ತೋಪ ಯಾರೋ ಪುಣ್ಯಾತ್ಮರು ನಮ್ಮ ಒಂದು 5 ಜನ ಇದ್ದಾರೆ. ಅವರು 50ನವ್ರು ಕಿರಿಕ್ ಮಾಡಿಲ್ಲ ಮಹಾನ್ಭವರು. ಆ ಮಹಾನ್ಭವ್ರು ಜಾಗ ಬಿಟ್ಟು ನೀವು ಸೇವೆ ಮಾಡಕ್ಕೆ ಇನ್ನು ಇವ್ರು ಏನಾರ ಮಾಡಿರಲಿಲ್ಲ, ಇವ್ರೇನು ಮಾಡಿಲ್ಲ. 50ನವ್ರಿಗೆ ಮುಂದಕ್ಕೆ ಮಾಡ್ತಾರಲ್ಲ ದೇವ್ರಿಗೆ ಇಚ್ಛೆ. ಇನ್ನೆಲ್ಲರೂ ಅಲ್ಲಿ ನೋಡಿ ಊರ ಕಡೆ ನಮ್ಮ ಸಂಸ್ಕೃತಿ ಒಂದು ದೇವಸ್ಥಾನ ಮಾಡುವಾಗ ಇನ್ನೊಬ್ಬ ಎಳಿತಾನೆ, ಯಾವ ಒಂದು ಅಂಗಡಿ ಮಾಡಿ ಒಂದು ಅಂಗಡಿ ಹಾಕೋದು ಪಕ್ಕಕ್ಕೆ, ಯಾವನ ಬ್ಯಾಶ ಹೊಡೆದು ಇನ್ನೊಂದು ಕರೆಂಟ್ ಕಟ್ ಮಾಡೋದು, ಲೈನ್ ಕಟ್ ಮಾಡೋದು, ಏನಪ್ಪ ನೆಲ್ಲಿ ಕಟ್ ಮಾಡೋದು. ನಮ್ಮ ಸಂಸ್ಕೃತಿ ನಾವು ಕಲ್ತಿರೋದು ಹಿಂಗೆ. ನಮ್ಮ ಹಿಂದೂಗಳು ಹಣೆ ಬರವೇ ಎಷ್ಟು. ಹಿಂದೂಗಳು ಇವತ್ತಲ್ಲ, ಆದಿ ಕಾಲ ರಾಮ ಕಾಲ ಅಂದ್ರೆ ಹಿಂಗೆ ಅಂತೆ ನಾವು ಕೇಳಿದ್ವಿ, ನೋಡಿಲ್ಲ. ಇವತ್ತು ಶ್ರೀಕೃಷ್ಣ ಎಂಥ ಪವಾಡ ಪುರುಷ ರಾಮಚಂದ್ರ ಶ್ರೀರಾಮಚಂದ್ರ ಬದುಕಿದ್ದಂತೆ ನಾವು ನೋಡಿಲ್ಲ. ಅವನು ಪೂಜೆ ಮಾಡೋಕ್ಕೂ ನಮ್ಮ ಜನ ಬಿಡಲ್ಲ. ಅವನಿಲ್ಲ ಅಂತಾರೆ, ಅಪ್ಪಿಲ್ಲ ಅಂತಾರೆ, ಅಮ್ಮಿಲ್ಲ ಅಂತಾರೆ, ದೇವರೇ ಇಲ್ಲ ಅಂತಾರೆ. ಅಲ್ವ? ನೀವು ತಿನ್ನ ಅನ್ನೋ ದೇವರಲ್ಲ, ನೀವು ಕುಡಿಯೋ ಗಾಳಿಗೆ ದೇವರಲ್ಲ ಅಲ್ವಾ? ಸಹಾಯ ಮಾಡಿ ಭಕ್ತರಿಗೆ. ಆಗಲ್ಲ, ಪಕ್ಕ ಮನೆ ಸೋರಿನ ಸ್ವಲ್ಪ ಸೀಟ್ ಕೊಡ್ಸ್ರಪ್ಪ, ನೀರು ಕೊಡಿಯಪ್ಪ, ನಿಮ್ಮ ತೋಟದ ಪಕ್ಕ ನೀರು ಕೊಡಿ. ಆಗಲ್ಲ ಒಂದು ದಿವಸ ಅಲ್ವಾ? ಬರ್ತ್ಡೇ ಕೇಕ್ ಕಟ್ ಮಾಡಿ, 12 ಗಂಟೆ ಕಟ್ ಮಾಡ್ತೀರಲ್ಲ, ಯಾರ ಬಡವ್ರಿಗೆ ಒಂದಿದ್ದು ನಿಮ್ಮೂರ ಹುಡುಕಿ ಬಡವ್ರನ್ನ ಸೀಟ್ ಕೊಡಿಸಿ. ಅಡ ಮಳೆ ನೆಲದ ಬಿಸಿಲು ಇರ್ತಾರೆ, ಇರಲ್ಲ ನಮ್ಮ ಬಡವ್ರು ಇಲ್ಲ ಊರಲ್ಲಿ. ಇಲ್ಲ ನಿಮ್ಮೂರಿಗಿಲ್ಲ ಅಂತಮ್ಮ ಇರಲ್ವ? ಎಲ್ಲರೂ ಇರ್ತಾರೆ ನೋಡಿ. ನಿಮ್ಮೂರಿಗೆ ನಿಮ್ಮ ಅಕ್ಕಪಕ್ಕ ಅಂದಿರ್ತಾರೆ ನೋಡಿ, ಅವ್ರಿಗೇನು ನೀವು ಬಂಗಾರ ಬೆಳೆ ಕೊಟ್ಬಿಡಿ, ಕಣ್ಣು ಕಾಣ ಅಂದರು ನಡೆದಿಕ್ಕಾಗೋರು ಅಂತ ಅಂದಿರ್ತಾರೆ. ಅವ್ರಿಗೆ ಬಟ್ಟೆ ಕೊಡಿಸಿ, ಪುಣ್ಯ ಬರುತ್ತೆ. ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ ಪುಣ್ಯ ಬರುತ್ತಾ? ಎಣ್ಣೆ ಹೊಡೆದು ಪುಣ್ಯ ಬರುತ್ತಾ? ಪಡಕೆ ಹೊಡೆದು ಪುಣ್ಯ ಬರುತ್ತಾ? ನೋಡಿ ಬಾಟೆ ಪುಣ್ಯ ಬರುತ್ತಲ್ವಾ? ಏನು ಕಲಿತೀವಿ? ಮಳೆ ಬತ್ತಿಲ್ಲ ಯೋಚನೆ ಮಾಡ್ತೀವಿ. ನೀವು ಯೋಚನೆ ಮಾಡ್ತಿಲ್ಲ ಯಾರು? ಅಲ್ಲಿ ನೋಡ್ತೀವಿ ಮೇಲೆ ಪ್ರಾಣಿ ಪಕ್ಷಿ ಬಂದು ಸಾಯ್ತೀವಿ, ಹಾವು ಬಂದು ನೀರು ಕುಡಿತೇವೆ, ಹಾವುಗಳು ಬಂದು. ನೋಡಿದ್ದೀರಾ? ಏನು ಮಾಡಿದ್ದೀರಿ ನೀವು? ಮೇಲಾಗ ನೋಡಿ ದನಕರು ಏನು ಮಾಡಿದ್ದೀವಿ ಅಂತ, ಪ್ರಾಣಿ ಪಕ್ಷಿ ಏನು ಮಾಡ್ತಿದ್ದೀವಿ ಅಂತ. ಎಷ್ಟು ಜನ ಸಾಕೊಂಡಿದ್ದೀವಿ ನೋಡಿ. ಇಲ್ಲಾಂದ್ರೆ ಯಾರು ಬರಗಾರ ಬ್ಯಾಡ್ ಮೆಸೇಜ್ ಮಾಡೋದು, ಇಲ್ಲಾಂದ್ರೆ ಬೇರೆ ಮಾತಾಡೋದು. ಯಾರು ಅಮ್ಮ ಮಗ ಹೋಗಂಗಿಲ್ಲ, ತಪ್ಪು ಕಾಣೋದು, ಅಪ್ಪ ಮಗ ಹೋಗಂಗಿಲ್ಲ, ತಪ್ಪು ಕಾಣೋದು ಅಲ್ವಾ? ಚಿಕ್ಕಪಡ ಹೋಗಂಗಿಲ್ಲ, ಅಣ್ಣ ತಂಗಿ ಹೋಗಂಗೇ ಇಲ್ಲ. ಇಲ್ಲಿ ಯಾರು ಮುಟ್ಟಂಗೇ ಇಲ್ಲ ನಾವು. ಅಣ್ಣ ತಂಗಿಯರ್ನ ಕಾಲೇ ಬರೋ ಮುಟ್ಟಂಗಿಲ್ಲ, ಇಲ್ಲಿ ಮುಟ್ಟೋ ಅದೃಷ್ಟ ಇಲ್ಲ. ಆ ತಂಗಿಯರ್ನ ಮುಟ್ಟಂಗೇ ಇಲ್ಲ ನಾವು. ಬೇರೆ ಬ್ಯಾಡ್ ಮೆಸೇಜ್ ಮಾಡೋದು ಅಂದರೆ ಬೇರೆ ಬಗ್ಗೆ ಯೋಚನೆ ಮಾಡೋದು. ಅವ್ರು ಯೂಟ್ಯೂಬ್ ಫೇಸ್ಬುಕ್ ಅದೇ ಕೆಲಸ ಅವ್ರಿಗೆ. ಎಲ್ಲಿ ಏನು ನಡೀತೀತಿ ಅವ್ರಿಗೆ ಅವ್ರು ಮನೆ ನೋಡ್ಕೊಂಡ್ರೆ ಸಾಕು. ಮನೆ ಅವ್ರ ಹೆಂಡತಿ, ಈ ಬೆನ್ನಿನ ಹೆಂಡತಿ ಮಕ್ಕಳೆಲ್ಲ ಗೊತ್ತಿರೋದೇ ಇಲ್ಲ. ಬರೀ ಅವ್ನಿಗೆ ಯೋಚನೆ ಹೇಳಿ
ಗಂಡರ ಮನೆ ಯಾವನ ಕಲೆ ಹೆಂಗೆ ಕಿಸಕ್ಕಾಗಲ್ಲ, ಯಾವ ಕಲೆ ಮಾಡೋಕ್ಕಾಗಲ್ಲ. ಯಾವ ಹೆಣ್ಮಗಳು ಗಂಡು ಮಕ್ಕಳು ಅವ್ರಿಗೆ ಅದೇ ಅಸ್ತ್ರ. ಅವನ ನಂಗೆ ಗಂಡೇನೋ ನನ್ನ ಮಕ್ಕಳೇನೋ ಅವ್ಳಿಗೆ ಗೊತ್ತಿರಲ್ಲ. ಈ ಕೆಲವು ಇಲ್ಲಿ ಬಂದು ಬ್ಯಾಡ್ಮಿಷನ್ ಮಾಡೋರಿಗೆ ಇಲ್ಲಿ ನನ್ನ ಮನೆ ಎಂಟೇನೋ ಮಕ್ಕಳೇನೋ ಗೊತ್ತಿರೋ ಬರೀ ಪಕ್ಕ ಮನೆ ಯೋಚನೆ ಈ ಕಡೆಗೆ ಯೋಚನೆ ಮಾಡ್ತಾನೆ. ಹೊರತು ಪಕ್ಕ ಮನೆಗೆ ಬಗ್ಗೆ ಅವನ ಮನೆ ಬಗ್ಗೆ ನೋಡ್ಕೊಂಡು ಯೋಚನೆ ಇರಲ್ಲ ಅವನಿಗೆ. ನಾವು ಆ ಕೆಲಸ ಮಾಡಬಾರ್ದು. ನಮ್ಗೆ ನಾವು ನೋಡ್ಕೊಂತ ಹೋಗ್ತಾರಣ್ಣ, ಪಕ್ಕನ ಏನಂತಾರ ಅಂದ್ಕೊಂಡ್ಬಿಡ್ಲಿ, ಅವ್ರು ಅಂದ್ಕೊಂಡ್ಬಿಡ್ಲಿ. ನೀವು ಮಾಡಿದ್ದೇನು ನಂಗೆ ತೋರಿಸಿ. ನಮಗೆ ಬೇಸದಲ್ಲಿ ಜನ ಬೇಜಾರು ಮಾಡಿದ್ದಾರೆ. ದಿನಕ್ಕೆ ಒಬ್ಬರಾರ ಬರ್ತಾರೆ, ಎಲ್ಲ ಯಾರೋ ಬರ್ತಾನೆ, ಲೇಟ್ ಆಗುತ್ತಾ ಅಂತಾನೆ. ಅವ್ರು ಕಸ ಬಡಿಯ ಒಳಗೆ ಗೊತ್ತಿರಲ್ಲ. ಇಲ್ಲ ಯಾರೋ ಲೇಡಿ ಬರ್ತಾರೆ, ನಿಂತ್ಕೊಳ್ಳೋದೇ ಇಲ್ಲ, ಲೇಟ್ ಆಗುತ್ತಾ ಅಂತೇಳಿ. ಏನು ನೋಡೋದು? ನೀವು ನಿಮ್ಮ ಮನೆ ಸಂಸಾರ ಮಾಡಿ ಫಸ್ಟು, ನಿಮ್ಮ ಮನೆ ಫಸ್ಟ್ ಹೋಗಿ ನೋಡಿ. ಜನಗಳು ಇದ್ದಾವೆ, ನೀವು ಯಾವ ಊರಿಗಾರ ಹೋಗಿ ಯಾವ ಕ್ಷೇತ್ರಕಾರ ಹೋಗಿ ಇದೇ ಹಣೆ ಬರ ಯಾವ ನಾವು ಕಾಯ್ತಾ ಇರ್ತಾನೆ ಅದು ಬ್ಯಾಡ್ಮಿಷನ್ ಮಾಡಿ. ಅವ್ನ ಮನೆ ಬಗ್ಗೆ ಯೋಚನೆ ಇರಲ್ಲ. ನಾವು ನಿಮ್ಮ ಬ್ಯಾಡ್ಮಿಷನ್ ಮಾಡೋರು ಬ್ಯಾಡ್ ಬಗ್ಗೆ ಮಾತಾಡೋ. ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಯಾರು ಮಾತಾಡ್ತೀರಿ ಅವ್ರು ದಯವಿಟ್ಟು ನಿಮ್ಮ ಮನೆಗೆ ನೋಡ್ಕೊಳ್ರಿ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ, ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೊಳ್ಳೋಣ, ಆಗಲ್ವಾ? ನಮ್ಮ ಮನೆ ಬಗ್ಗೆ ಯೋಚನೆ ಮಾಡೋಣ, ನಮ್ಮ ಮನೆ ಗುಂಡಿ ಮುಚ್ಕೊಳ್ಳೋಣ. ಗಂಡ ಮನೆ ಬಗ್ಗೆ ಗುಂಡಿ ಮುಚ್ಚಿ ಮಾಡೋದು ನಿಮ್ಗೆ ಯಾಕೆ? ಗಂಡ ಮನೆ ದೋಸೆ ಬಗ್ಗೆ ಯೋಚನೆ ಅಲ್ವಾ? ಬೇರೆ ಯಾವನವ್ರ ಬಗ್ಗೆ ಯಾವ ಮನೆಗೆ ಹುಷಾರಿಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡೋದು. ಇವ್ ಮನೆಗೆ ಹೆಂಡತಿ ಹುಷಾರಿಲ್ಲ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕೃತಿಗೋಸ್ಕರಪ್ಪ, ನೀವು ಒಳ್ಳೆ ಸಂಸ್ಕಾರ ಕಲಿರೋ ಅಲ್ವಾ? ಅದಕ್ಕಿಂತ ದೊಡ್ಡದು ಏನಿದೆ? ಇದನ್ನಮ್ಮ ನಿಮ್ಮ ತಾಯಿದೆ ಅನ್ನ ಹಾಕ್ರೋ, ಹೋಗಿ ಕೂಲಿ ಮಾಡಕ್ಕೆ ಹೋಗಿ ಯಾವತ್ತು ಬರ್ತಾರೆ ಅಮ್ಮ ಅಪ್ಪ ಅಮ್ಮ ಪ್ರೀತಿಯ ಕಾಣಿ. ಮಕ್ಕಳು ಕಳಿಸಿ, ನಿಮ್ಮನೆ ಫಂಕ್ಷನ್ ಇದೆ ಕರ್ಕೊಂಬನ್ನಿ. ಕೆಲವೊಂದು ಜನ ಬಂದು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನ ಸಾಕೋದೇ ಇಲ್ಲ ಮತ್ತೆ ಯಾಕೆ ಅಂತ ಕೇಳಿ ಹೇಳ್ತಾರೆ. ಅವರು ನಮ್ಮನ್ನು ಸಾಕೇ ಇಲ್ಲ, ಅವ್ರು ಯಾಕೆ ಸಾಕೋಣ ಅವ್ರನ್ನ ಅಂತ ಕೇಳ್ತಾರೆ. ಏನು ಮಾಡ್ತೀರಲ್ಲ? ಕಾಲ ಬದಲಾಗಿದೆಯಾ? ಯಾವತ್ತು ಕಾಲ ಬದಲಾಗಿಲ್ಲ. ಹಾಲು ಹಂಗೆ ಬರೋ ಅದೇ ಟೈಮ್ ಬರ್ತಾರೆ, ದನ ಅದೇ ಟೈಮ್ಗೆ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಬರ್ತಾರೋದು. ಯಾವುದೋ ಫಂಕ್ಷನ್ ಹ್ಯಾಪಿ ನ್ಯೂ ಇಯರ್ ಅಂತೆ. ಅವ್ರು ಏನೋ ದೇಶಕ್ಕೋಸ್ಕರ ಅವ್ರು ಹೆಮ್ಮೆಯಿಂದ ಮಾಡ್ಕೊಂತಾರೆ. ಅವ್ರು ಗ್ರೇಟ್. ಅವರು ಯಾಕೆ ಹೇಳೋ? ಅವ್ರು ಡೇಟ್ ಮಾಡಿ ನಾವೆಲ್ಲ ಅವ್ರಿಗೆ ಶರಣಾಗಿದ್ದೀವಿ, ಆ ಥರ ಮಾಡಿದ್ದಾರೆ. ನೀವೇನು ಮಾಡಿದ್ದೀರಿ? ನಾವು ನಿಮಗೆ ಶರಣಾಗಿದ್ದೀವಿ, ಪಟೆ ಕೊಡ್ತೀರಿ. ಯಾಕೆ ಯುಗಾದಿ ಹಬ್ಬಕ್ಕೆ ಮತ್ತೆ ಇದು ಸಗಣಿ ಬುಗಡ ಬೆಳೆಯಲ್ಲ? ಯಾಕೆ ಬೇಸ ಹೊಡೆಯಲ್ಲ? ಯಾಕೆ ದನ ಸಾಕಲ್ಲ? ಯಾಕೆ ಬುಗಡ ಹಾಕಲ್ಲ? ಯಾಕೆ ಮಾವಿನ ಸೊಪ್ಪು ಕಟ್ಟಲ್ಲ? ಅದೇ 12 ಗಂಟೆ ಕರೆಕ್ಟಾಗಿ ಕೇಕ್ ಕಟ್ ಮಾಡಿ ಏನು ಪಾರ್ಟಿ ಹೊಡೆದ್ರು ರೋಡಿಗೆ ಜಾಮ್ ಮಾಡಿ ಯಾರು ಬರೋಂಗೇ ಇಲ್ಲ. ಏನು ಸರಗಾರ? ಅದೇ ವರ್ಷ ಯಾರು ಸತ್ತೋಗ್ತಾರೆ ನಿಮ್ಮೂರಿಗೆ? ಅದೇ ವರ್ಷ ಯಾರು ನಿಮ್ಗೆ ಸಂಬಂಧಿಕರು ಅವ್ರು ಬದಿಸ್ಬಿಡಿ ಮಾಡೋಣ ನಿಮ್ಮ ಕಡೆ ಆಗುತ್ತಾನ? ಅವ್ರಿಗೆ ನೋವಿರಲ್ವಾ? ಅವ್ರು ನೋಡಿ ಅವ್ರಿಗೆ ಪಟೆ ಕೊಡ್ತೀರಲ್ಲ ನೀವು. ಆ ವರ್ಷ ಯಾರಿಗೆ ನೋವಾಗುತ್ತೆ ಅವ್ರಿಗೆ ನೋವು ತುಂಬಿಕೊಡಕ್ಕೆ ನಿಮ್ಮ ಕಡೆ ಆಗುತ್ತಾ? ಅದೇ 12 ಗಂಟೆ ಪಟೆ ಕೊಡಿತೀರಾ? 12 ಗಂಟೆ ರಾತ್ರಿ ಬೆಳಕರಿಯುತ್ತಾ? ಅವ್ರವ್ರ ದೇಶದ ಹೆಮ್ಮೆ ಅವ್ರು ಹೊಡಿತಾರೆ. ನಾವೇನು ಮಾಡ್ತೀವಿ ಸಾಹಸ? ಅವ್ರ ಡೇಟಿ ನಾವು ಹೊಡಿತಾ ಇದ್ದೀವಿ. ಕ್ಯಾಲೆಂಡರ್ ಬದಲಾಗ್ಬಿಡ್ತಾ, ಹಬ್ಬ ಬದಲಾಗ್ಬಿಡುತ್ತಾ? ಯುಗಾದಿ ಹಬ್ಬದ ಬರೋದು ಹಸಿರಾಗಿದೆ ಮತ್ತೆ ಯಾರು ಖುಷಿ ಪಡ್ತಾನೆ ಇಲ್ಲರಿ? ನೆಳ್ಳಾಗಿದೆ ಯಾರು ಖುಷಿ ಪಡ್ತಾನೆ ಇಲ್ಲ. ಮಳೆ ಬಂದರೂ ಖುಷಿ ಪಡಲ್ಲ. ಚರಂಡಿ ಬ್ಲಾಕ್ ಆಗಿದೆ, ಅಲ್ಲಿ 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 ಏರಿಯಾ ಕಾರ್ಪೊರೇಟರ್ಗಳಿಗೆ ಯಾರು ಏರ್ ಹಾಕಿದ್ರೆ ಬೈತೀರಿ, ಚರಂಡಿ ಕ್ಲೀನ್ ಮಾಡಕ್ಕೆ ಅವ್ರು ಬರ್ತಾರೆ ಅಂತ ಅಲ್ವಾ? ಯುಗಾದಿ ಹಬ್ಬ ನಮಗೆ, ನಮ್ಮ ಹಿಂದೂಗಳಿಗೆ ಸಂಸ್ಕೃತಿ. ಮಳೆ ಬೆಳೆ ಬರುತ್ತೆ, ಹಸಿರು ಹೋಗ್ತಾ ಇದೆ, ಫಲ ಕೊಡ್ತಾ ಇದೆ, ತಿನ್ನೋ ಹಣ್ಣು ಸಿಗ್ತಾ ಇದೆ. ಅದೇ ಯಾವ ಒಂದು ಸಡಗರ ಇಲ್ಲಕ್ಕೆ ಇಲ್ಲ. ಯಾಕೆ ನೀವು ಬರಂಗೇ ಇಲ್ಲ. ರಾತ್ರಿ 12 ಗಂಟೆ ಆಗಿ ಪಡೆಗೆ ಹೊಡೆದು ಕುಡು ಪಾರ್ಟಿ ಮೇಲೆ ಕಾಣೋದು, ಅಲ್ಲಿ ಬಾಟ್ ಹೊಡಿ ಇಲ್ಲಿ ಬಾಟ್ ಹೊಡಿ ನೋಡಿದ್ದೀನಿ ನಾನು. ರಸ್ತೆ ಬರಂಗೇ ಇಲ್ಲ ಯಾವನು. ಏನು ಸಡಗರ ಅಲ್ವಾ? ನಿಮ್ಮ ಸಂಸ್ಕೃತಿ ಬಗ್ಗೆ ನೀವು ಯಾರು ಯೋಚನೆ ಇಲ್ವಲ್ಲ. ಹಣೆ ಕುಂಕುಮಂಗನಿಲ್ಲ, ಕೈ ಬಳೆ ಹಾಕಂಗಿಲ್ಲ, ಟ್ಯಾಟೆ ಹಾಕಬೋದು, ಚೋಟ ಡ್ಯಾನ್ಸ್ ಮಾಡ್ಬೋದು. ಕಲ್ತಿದ್ದೀರಾ? ಈಗ ಮೌನಾಗಿದ್ದೀರಾ? ಸುಮ್ಕಿರಲ್ವಾ? ಮುಂಚೆ ಬನ್ನಿ. ಇದು ಹಾಕನೇ ಇಲ್ಲ ನಾನು. ಮೊನ್ನೆ ಅನ್ನ ಚೆಲ್ಬಿಟ್ರು 25-30 kg ಅನ್ನ ಗುದ್ದಾಡ್ಕೊಂಡು. ಹೆಂಗೆ ಗುದ್ದಾಡಿ ಹೆಣ್ಮಕ್ಳು ಗುದ್ದಾಡ್ತಾರೆ. ದೇವಸ್ಥಾನ ದೊಡ್ಡದು ಮಾಡ್ತಾನೆ ಇರಲ್ಲ. ನಾವು ಸಣ್ಣದಾಗೈತಿದ್ದು ನಾನು. ಲೇಟ್ ಆಗುತ್ತಾ ಅಂತೀರಿ, ಗುದ್ದಾಡ್ತೀರಿ ನೀವು. ಎಷ್ಟೊತ್ತಾಗುತ್ತೆ ಕೇಳ್ತೀರಿ. ಮಾಡಿದ್ದು ದೊಡ್ಡದು ಹೋಗಿವ ಆರಾಮಾಗಿ. ಇಲ್ಲಿ ಕಂಬೇಕಂಡು ಇಲ್ಲಿ ಇಟ್ಕೊಂತೀನಿ, ಈಗ ಗೊತ್ತಾಗುತ್ತೆ. ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ, ನೀವು ಕೂಡ ನೋಟೆಲ್ಲ ಕಾಯಿಲೆ ಬರ್ಬೋದು. ನೀವು ಕೂಡ ನೋಟ್ ಮುಟ್ತೀವಿ, ನಿಮ್ಮನ್ನೆಲ್ಲ ಮುಟ್ಟೋಣ ಅಂದರೆ ನಿಮ್ಗೆ ಅದು ಇಲ್ವಲ್ಲ. ನಿಮ್ಗೆ ಎಲ್ಲ ಕಡೆ ಹೆಂಗೆ ಮಾಡ್ತಾರೆ ಮಾಡ್ಬೇಕನ್ನ ಅನ್ಸುತ್ತೆ ಅಲ್ವಾ? ನಿಮ್ಮಲ್ಲಿ ಭಕ್ತಿ ಇಲ್ವಾ? ನಿಮ್ಮಲ್ಲಿ ಯಾವುದು ಇಲ್ವಾ? ನೀವು ಕೇಳಲ್ವ ಏನು ಬಂದು? ನೀವು ಕೇಳ್ಕೊಂಡ್ರೆ ದೇವ್ರು ಕೊಡಲ್ವಾ? ನಾವು ಕೇಳ್ಕೊಂಡ್ರೆ ಕೊಡ್ತಾರ ದೇವರು? ನನಗೆ ದೇವ್ರು ಸಿಕ್ಕಿರಪ್ಪ, ನಾನು ದೇವ್ರ ಮಾಡೋದು. ಬ್ಯಾಡ ಮೇಲೆ ಏನು ಬೇಕಾದ್ರೆ ಮಾಡಿ, ನಾನು ದೇವ್ರ ಮಾತಾಡೋದು. 5 ಅಡಿಗೆ ನೀರು, 8 ಅಡಿ ವಿಗ್ರಹಮೂರ್ತಿರ ಮಕ್ಕಳು ಯಾವುದೇ ಲೈವೇ. ಯಾವನಿಗೆ ನೀವು ಯೂಟ್ಯೂಬ್ ಮಾಡೋಕ್ಕಲ್ಲ, ಏನು ಪುಸ್ತಕಟೆ ಮಾಡೋಕ್ಕಲ್ಲ. ಎಲ್ಲ ನೋಡಿದ್ದೀವಿ ತಾನೆ ನೀವು. ಸೀಟು ಸೋರ್ತಿರಲ್ಲ, ರಕ್ತ ನಾಯಿನಾಗ ಸೊಳ್ಳೆ ಕಡಿಯಲ್ವಲ್ಲ. ಲೈವೇ. ಇಲ್ಲಿ ಯಾವನಾರ ಬಂದು ಹುಡುಕ್ತಾನೆ, ಎಲ್ಲ ಹಿಂಗಿದೆಯಾ ಅಂತ ಏನು ಮೈ ಹಾಕಿರಿ. ಅವನ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋ. ಕಂಡ ಮನೆ ಬಂದು ಹಂಗಿದೆಯಾ 5 ಅಡಿ ಹೌದಾ ನೀರಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬಂದು. ಏನು ಚೆಕ್ ಮಾಡ್ತೀರಿ? ಅವನವನ ಬಂದು ತನಿಖೆ ಆಗ್ಬೇಕು ಅಂತಾರಂತೆ. ಏನು ತನಿಖೆ ಆಗ್ಬೇಕು? ಇಲ್ಲಿ ನಮ್ಮ ಅಪ್ಪನ ಜಾಗ, ಏನು ತನಿಖೆ ಮಾಡ್ತೀವಿ ಬಂದು? ಯಾವನಿಗೊಂದು ರೂಪಾಯಿ ತಲೆ ಹೊಡೆಯಲ್ಲ, ನಾವು ಮೋಸ ಮಾಡೋದಿಲ್ಲ. ನೋಡಿದಿರಾ ಯಾವ ಥರ? ಯಾರೋ 1 ರೂಪಾಯಿ ಕೇಳಿದ್ದ ನೋಡಿದಿರಾ? ಯೂಟ್ಯೂಬ್ ಫೇಸ್ಬುಕ್ ನನ್ನ ನೋಡಿ. ಸಾಧ್ಯವಾದ್ರೆ ಶೇರ್ ಮಾಡಿ. ಶ್ರೀ ಕ್ಷೇತ್ರ ದುರ್ಗಾಸ್ತವನ ಪೇಜ್. ಊಟ ಮಾಡಿದರಿದ್ದಾರೆ, ಬಸ್ ಶಾಲಿದ್ದಾರೆ, ಓಡ ಗತ್ತಿದ್ದರಿದ್ದಾರೆ, ಬರ್ಲಿಕ್ಕೆ ಗೊತ್ತಾಗದಿದ್ದಾರೆ. ಬೇಡ್ಕೊಳ್ಳಿ ಎಲ್ಲ ದೇವ್ರನ್ನ. 9 ಸರಿ ಬರಬೇಕು, 3 ಸರಿ ಬರಬೇಕು, 10 ಸರಿ ಬರಬೇಕು. ಆ ಹುಚ್ಚು ಭ್ರಮೆ ಬಿಡಿ. ಬಂದಾಗ ತಾಯಿನ ಕೇಳ್ಕೊಂಡೋಗಿ. ದಿನ ಬರೋಕ್ಕಾಗಲ್ಲ, ನಾಳೆಗೆ ಬರೋಕ್ಕಾಗಲ್ಲ. ಇರೋಷ್ಟು ದಿನ ಚಪ್ಪದು ಕುತ್ಕೊಂಡೋಗಿ. ಇಲ್ಲಿ ಕುತ್ಕೊಂಡು ಕೊಡೋ ದೇವಸ್ಥಾನ ನೀವು ಕುತ್ಕೊಂಡೋಗಿ, ಮರ್ಕೊಂಡೋಗಿ ಬೇಡ್ಕೊಂಡೋಗಿ, ಕರ್ಕೊಂಡೋಗಿ. ನಿಮ್ಮ ಮನಸ್ಸಲ್ಲಿ ದೇವ್ರು ನಿಮ್ಮ ಮನೆಗೆ ಬರ್ತಾಳೆ. ಮಟನ್ ಕಡಿಬೇಕು, ಚಿಕನ್ ಕಡಿಬೇಕು, ಭ್ರಮೆ ಬಿಡಿ. ಮಟನ್ ಚಿಕನ್ ಮಾಡ್ತೀವಿ, ಕೋಳಿ ಮಾಡ್ತೀವಿ ಅನ್ನೋ ಬದಲು ಎಣ್ಣೆ ಹೊಡೆದು ಕೂಡ ಮಜಾ ಮಾಡಿದ್ರೆ ಬರಲ್ಲ. ಅದೇ ದುಡ್ಡದ್ದು ಕಾಣಿಕೆ ಡಬ್ಬಿಲ್ ಹಾಕಿ ನಾವು ಅನ್ನ
ಅನ್ನ ಕೊಡೋಣ, ಹುಡ್ಕೊಂಡೋಗಿ ದಾಸೋಹ ಕೊಡೋಣ, ದೇವ್ರ ಸೀರೆ ತರಬಹುದು, ಮಾಮೂಲಿ ಸೀರೆ ತನ್ನಿ, ಬಡಬಗ್ರಿ ಕೊಡೋಣ. ಯಾರಿಗೆ ಬಾಗಣ ಕೊಡಲ್ಲ, ಯಾರಿಗೆ ಬಾಗಣ ಕೊಡೋಣ, ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಯಾರು ಅಂದ್ರೆ ಕೊಡೋಣ, ಕೊಡ್ತೀನಿ ನೋಡಿ, ಇದೇ ಬನ್ನಿ ಸಾಕಾರ ಮಾಡಿ. ಅದು ಸಾಹಸ ಅಲ್ವಾ? ನೀವು ಬರೋದು ಲೇಟ್ ಆಗುತ್ತಾ, ಹುಷಾರಾಗುತ್ತಾ ಅಂತ ಎಲ್ಲಿ ತರೋದು ಹುಷಾರಾಗುತ್ತಾ ಅಂತ ಇಲ್ಲಿ ಭರವಸೆ ಕೊಡ್ತಾರಾ? ಏನು ಸ್ಕ್ರೀನ್ ಟಚ್ ಮೊಬೈಲ್ ಅಂದ್ಕೊಂಡಿರಾ ಮುಟ್ಟಕ್ಕೆ? ಸ್ಕ್ರೀನ್ ಟಚ್ ಮೊಬೈಲ್ ಅಂದ್ಕೊಂಡ್ಬಿಟ್ಟಾರೆ ಇವರು. ಎಷ್ಟು ನಿಮಿಷ ಹುಷಾರಾಗುತ್ತೆ ಅಂತ, ಎಷ್ಟು ಸೆಕೆಂಡ್ ಹುಷಾರಾಗುತ್ತೆ ಅಲ್ಲ, ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತೀರಿ. ಏನಾರು ಹೇಳಿರಿ ಹಾಸ್ಲಾಗಿದ್ದಾಳೆ, ಹಾಸ್ಕೊಂಡೇಳಿ ಹಾಸ್ಲಾಗಿದ್ದಾನೆ ಅಂತೀರಿ. ನಾವು ಮಕ್ಕಳಿಗೂ ಮಾಡ್ಬೇಕಾ ಕೆಲಸ? ಮೊನ್ನೆ ಬಂದರೆ ಯಾರೋ ಮಗು ಬೆಡ್ ಡಾಮಿನೇಟ್ ಮಾಡ್ಕೊಂತ ಇದೆ, ಅಂತರಕಟ್ಟ 13 ವರ್ಷ ಮಗ, ಗಂಡು ಮಗ, ಏನೋ ಅಂತರಕಟ್ಟೆ ಆಡ್ಕೊಂತಾರಂತೆ. ಸತ್ತೊಮ್ಮೆ ಸಾರಿ ಅಂತಾರೆ ಬಿಡಿ, ಮತ್ತೆ ಯಾಕೆ? ಮೊನ್ನೆ ಯಾರೋ ಹಾಸನಲ್ಲಿ ಆಯ್ತಲ್ಲ, ಸಾರಿ ಅಂದ್ರೆ ಏನು ಮಾಡ್ತೀರಿ ಮಾಡಿ, ಮೊನ್ನೆ ಮರಣ ಸಾರಿ ಅಂದ್ರೆ ಏನು ಮಾಡ್ತೀರಿ ಮಾಡಿ. ಆಗಕ್ಕೆ ಮುಂಚೆ ಹುಷಾರಾಗ್ರಪ್ಪ ಅಲ್ವಾ? ಹಾಸ್ಟೆಲ್ ನಾಳೆ ಕಳಿಸ್ಬೋದು, ಮಗುವಿಲ್ಲ ಏನು ಕಳಿಸ್ತಾರೆ ಹಾಸ್ಟ್ಲಿಗೆ, ಶಾಲೆ ಇನ್ನೂ ಕಳಿಸ್ಬೋದು, ಹುಷಾರಿಲ್ಲ ಏನು ಕಳಿಸ್ತೀರಿ ನೀವು? ಸೇಫ್ಟಿ ಮನೆಗೆ ಹೋಗ್ತಾರೆ, ನಿಮ್ಮ ಮನೆ ಆಗೋದು ಮನೆಗೆ ಹೋಗ್ತೀರಿ ಎಲ್ಲರಿಗೆ ಭರವಸೆ ಇದೆಯಾ ನಿಮಗೆ? ನನ್ನ ಮನೆ ಇಲ್ಲೇ ಐತಿ ಮಾಡ್ಬೋದು, ನನಗೆ ಇವಾಗ ಭರವಸೆ ಇಲ್ಲ ಮನೆ ಹೋಗ್ತೀನಿ ಅಂತ. ಗೊತ್ತಿದೆಯಾ ಯಾರು ಸಾಯ್ತೀನಿ ನಿಮ್ಗೆ? ಯಾವ ಸಾವು ಬರುತ್ತೆ ಯಾರಿಗೆ ಗೊತ್ತಿದೆಯಾ? ದೇವರಾಟದ ಮುಂದೆ ಬಾಟ ಯಾರು ನಡೆಯಲ್ಲ. ನಾವು ಯಾಕೆ ಹಿಂಗೆ ಇದೀವಿ ಅಂದರೆ ಹೇಳ, ನಾವು ಯಾವಾಗ ಮೋಸ ಮಾಡಲ್ಲ, ಯಾರು ಸುಳ್ಳು ಹೇಳಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ ನಾವು. ಇನ್ನೊಬ್ರು ಹೊಟ್ಟೆ ಕಿಚ್ಚೆ ಮಾಡಲ್ಲ. ನಮ್ಗೆ ಯಾಕೆ ಹಾಸ್ಟೆಲ್ ಕಾಚೆ ಹಾಕ್ತೀವಿ, ಹಾಸ್ಟೆಲ್ ಎಲ್ಲ ಮಕ್ಕಂತೀವಿ, ಎಲ್ಬೇಕಾಲ ಮಕ್ಕೊಂಡಿರ್ತೀವಿ, ಎಲ್ಬೇಕಾಲ ಕೂತಿರ್ತೀವಿ ನಾವು. ಎಷ್ಟೇ ನೋಡಿದಾರೆ ನಮ್ಮನ್ನು ಕಾಮೇರ ಅಂತಾರೆ. ಹೇಳಿಲ್ಲ ಮನೆ ರಾತ್ರಿ ಸೆಕ್ಯೂರಿಟಿ ಇಲ್ಲ ಕೂತೀನಿ, ನನ್ನೇ ಬಂದು ಬೆಳಗ್ಗೆ ಬಂದು ಸೆಕ್ಯೂರಿಟಿ ಇಲ್ಲ ಒಮ್ಮಕ್ಕೆ ಗಂಡ ಹೆಂಡತಿ ಬಂದರೆ ಬರಪ್ಪ ಇಲ್ಲಿ ಅಂದರು, ಏನವ ಅಂದೆ, ಪೂಜಾರಿಲ್ವ ಅಂತಾರೆ, ಎಲ್ಲ ಹೋಯ್ದಾರೆ ಅಂದೆ. ಎಷ್ಟೊತ್ತಾಗುತ್ತೆ ಸ್ವಾಮಿ ಬರ್ತಾರ ಅಂತ. ಸ್ವಾಮಿಯಲ್ಲಿ 12 ಗಂಟೆ ಆಗುತ್ತೆ, ಲೇಟ್ ಆಗುತ್ತಾ ಅಷ್ಟು ಕಾಯೋಕ್ಕಾಗಲ್ಲ, ನಮ್ಮ ಯಜಮಾನಿಗೆ ಹುಷಾರಿಲ್ಲ, ಬೇಗ ಬರೋಕ್ಕೆ ಹೇಳಿ ಅಂತ. ಅವ್ರು ನಾನು ಯಾರು ಗೊತ್ತೇ ಅಲ್ಲ ಒಮ್ಮಗೆ ನೋಡಿ. ಅವತ್ತಾಗೆಲ್ಲ ಡಿಮಂಡಿ ಪಡ್ತಾರೆ, 7 ಗಂಟೆ ಕರೀತಾರೆ, ಗಂಡ ಹೆಂಡತಿ ಬಂದರೆ ಡಿಮಂಡಿ ಪಡಿತಾರೆ, ಅಂತ ಕಟ್ತಿದ್ದೀವಿ, ಲೈಟ್ ಹೊಡಿತಾರೆ. ಏನೋ ಹೋಗಿ ಕಾರೇನು ಟ್ರಬಲ್ ಆಯ್ತು ಹೋಗಿ ನೋಡಿದರೆ, ಏನಪ್ಪ ಪೂಜಾ ರೆಸ್ಪಾನ್ಸ್ ಯಾರು ಮಾಡಲ್ವ ದೇವಸ್ಥಾನದವರು ಅಂತ. ಏನಮ್ಮ ಅಂದರೆ ನಮ್ಮ ಯಜಮಾನ ತೊಗೊಂಡು ಹೋಗ್ಬೇಕಾಯ್ತು, ಭಕ್ತ ಇಬ್ಬರು ಕೂತು, ಮಗನ ಕೂತು ಹಳೆ ಮೇಲೆ ಕೂತು ಅವ್ರ ಎಕ್ಕಿನಲ್ ಬಂತೆ, ನಾವೆಕ್ಕಿ ಬರ್ಬೇಕಂತೆ ನೋಡಿ. ದೇವಸ್ಥಾನ ರೆಸ್ಪಾನ್ಸೇ ಮಾಡಲ್ವಂತೆ, ನಾವು ಹೋಗಿ ಕರ್ಕೊಂಬರ್ಬೇಕಂತ. ನನಗೆ ನೀನು ಯಾರಪ್ಪ ಅಂದು ಸರ್, ನಾನು ಕೆಲಸಕ್ಕಿದ್ದೀನಮ್ಮ ಅಂದೆ. ನೋಡಿ ನಾವು ಕೆಲಸ ಮಾಡ್ತಿದ್ದೀವಲ್ಲ ಅಲ್ಲಿ, ಸ್ವಾಮಿಯರಾಗಿಲ್ಲ, ನಾವು ಗುರುಗಳಾಗೇ ಇಲ್ಲ. ನೀವು ಗುರುಗಳು ಸುಮ್ಮನೆ ಕರೆಯೋದು ಅಷ್ಟೇ, ಅವ್ನು ಯಾರು ಕಣ್ಣು ಕಾಣ್ತೀರ ಬಂದು ಗುರುಗಳು ಹಾಕೋನಷ್ಟೇ, ಅವನೇ ಆಂಧ್ರದಲ್ಲಿ ಫೋಟೋ ಕೊಡೋದು. ನಾನು ಯಾವತ್ತು ಗುರುಗಳಾಗಿಲ್ಲ, ನಮ್ಮ ಅಪ್ಪ ಮಿದರಲ್ಲಿ ಅವ್ರು ಸೇವಕರ, ಅವ್ರು ಸೇವೆ ಮಾಡ್ಕೊಂಡಿದ್ದೀನಿ. ನಾನು ಅಂತಂಬ ಒಗ್ಗಟ್ಟಾಗಿದ್ದೀವಿ, ಅತ್ತೆ ಮಕ್ಕಳಿದ್ದೀವಿ. ಅಲ್ಲಿ ನೋಡಿ ದಿತ್ಯ ಇಬ್ಬರು ಪಾದ ತೊಳಿತೀವಿ. ಯಾರನ್ನ? ಗಂಗಮ್ಮ ದುರ್ಗಮ್ಮನ. ದುರ್ಗಮ್ಮ ಭೂಮಿ ತಾಯಿ, ಗಂಗಮ್ಮ ಕುಡಿಯೋಕ್ಕೆ ನೀರು ಬೇಕೇ ಬೇಕಲ್ಲ, ಭೂಮಿ ಬೇಕೇ ಬೇಕಲ್ಲ, ಎಡೆ ಬೇಕಾರದು. ನಿತ್ಯ ಪಾದ ತೊಳಿತೀವಿ, ನಿತ್ಯ 2 ಬಕ್ಸ್ ನೀರು ಕುಡಿತೀವಿ. ಎಂಥ ಪುಣ್ಯ ಅಂತ ನೋಡಿ ನಾವು ಅಲ್ವಾ? ನಿತ್ಯ 2 ಬಕ್ಸೆ ನೀರು ಕುಡಿತೀವಿ, ಪಾದ ದೊಡ್ಡ ನಿತ್ಯ 2 ಬಕ್ಸ ಅನ್ನ ತಿಂತೀವಿ. ಅವ್ರಿಬ್ರು ಬಿಟ್ಟಿದ್ದ. ನಾವು ಸೇವಕರಪ್ಪ, ನಿಮಗಲ್ಲ. ನೀವೇನು ತಿಳ್ಕೊಂಬಿಟ್ಟಿರಿ ಗೊತ್ತಾ? ನಿಮಗೆ ಸೇವಕರು ಅಂದ್ಕೊಂಬಿಟ್ಟಿರಿ. ಸ್ವಾಮಿಯರು ಇಲ್ವಾ ಅಂತ. ಎಷ್ಟಾಗುತ್ತೆ ಕೇಳ್ತೀರಿ? ಎಷ್ಟಾಗುತ್ತೆ? ಅಲ್ಲಿ ದೇವಸ್ಥಾನ ಏನೋ ಮಾಡ್ತಾ ಇದೀವಿ, ಎಷ್ಟಾಗುತ್ತೆ? ಲೇಟ್ ಆಗುತ್ತಾ ಅಂತ. ನಾವು ಕಲ್ಲೆತ್ತೀವಿ ಯಾಕೆ ಬರಲ್ಲ, ನಾವು ಮಣ್ಣೆತ್ತೀವಿ ಯಾಕೆ ಬರಲ್ಲ? ಸಾಯಂಕಾಲ ಯಾಕೆ ಕಸ ಹೊಡೆಯಲ್ಲ? ಯಾಕೆ ನೀವು ಕಸ ಹೊಡ್ರೆ ನಿಮ್ಮ ಮೇಕಪ್ ಹಾಳಾಗೋಗುತ್ತೆ, ಕಸ ಹೊಡ್ರೆ ನಿಮ್ಮ ಕೈಕೋ ಕೊಳೆ ಆಗ್ತವೆ, ಕಾಯಿಲೆ ಬರುತ್ತೆ ನಿಮಗೆ. ಸಗಣಿ ಮುಟ್ಟಿರಿ, ಬಗಳ ಮುಟ್ಟಿರಿ, ನೋಡ್ಕೊಂಬರಾಗ ಹೋಗಿ ಎಲ್ಲ ಹಾಕಿದ್ದೀವಿ. ಕ್ಯಾನ್ಸರ್ ಶುಗರ್ ಬರುತ್ತೆ ಅಂತೀರಾ, ಕಾಲು ಬರುತ್ತೆ ಅಂತೀರಾ. ಎಲ್ಲ ಒಳಗಡೆ ಬಾತ್ರೂಮು, ಈ ಒಳಗಡೆ ಚಪ್ಪಲಿ, ಟೈಲ್ಸ್ ಕಲ್ಲು ಸಣ್ಣಗಿದೆ, ಚಪ್ಪಲಿ ಹಾಕೊಳ್ಳಿ. ಕಂಡ ಮನೆ ಸುದ್ದಿ, ಕೊಡಿ, ಗ್ಯಾಸ್ ಅಡಿಗೆ, ಸೀರಿಯಲ್ ಹುಚ್ಚು. ಯಾಕೆ ಕಾಲು ಬರಲ್ಲ? ಯಾಕೆ ಹಳೆ ಕಲ್ಲು ಹಾಕೋಣಲ್ಲ, ಜಾರದ ಕಲ್ಲು ಹಾಕೊಳ್ಳಿ, ಬೊಗಡೆ ಹಾಕಲ್ಲ ಚಪ್ಪಲಿ. ಈಗೆಲ್ಲ ರೂಲ್ಸ್ ಹೊಸ ಕಾಲ, ಈಗ ಬಾತ್ರೂಮ್ ಒಳಗೆ ಬಂದಾಯ್ತು ಪರ್ಮೆಂಟಾಗೆ. ಈಗೆಲ್ಲ ಒಳಗೆ ಚಪ್ಪಲಿ ಬಂದಾವೆ ಎಲ್ಲ. ಯಾವ ಮನೆ ನೋಡಿ ಟೈಲ್ಸ್ ಕಲ್ಲು, ಜಾರ ಕಲ್ಲು, ಟೈಲ್ಸ್ ಕಲ್ಲು ಕೊಟ್ಟು ಹಾಕ್ಕೊಳ್ಳಿ. ಅದರಲ್ಲೂ ಒಳ್ಳೆ ಕಲ್ಲು ಬಂದಿಲ್ವಾ? ಯಾರಪ್ಪ ಟೈಲ್ಸ್ ಕಲ್ಲಿಲ್ಲ ಅಂದ್ರೆ ಮನೆನೇ ಕಟ್ಟಲ್ಲ. ಆಸ್ತಿ ಮಾರಿ ಮನೆ ಕಟ್ಟಿ ಸಾಲ ಮಾಡಿ, ನಮ್ಮ ಮನೆ ಸಾಲ ಆಯ್ತಿದ್ದಲ್ಲ ನಾವು ಮಾಲೆ ಬಂದು. ಯಾಕೋ ಮನೆ ಕಟ್ಟಾರಂತೆ, ದೇವ್ರು ಹೇಳಿತ ಮನೆ ಕಟ್ಟು ಆಸ್ತಿ ಮಾರಿ ಅಂತ. ಕಾರ್ ತಗೊಂಡು ಸಾಲ ಬಿಡ್ತೀವಿ ಅಂತ, ಕಾರ್ ಮಾರ್ತೀರಲ್ವಾ ಅಲ್ವಾ? ಜಮೀನು ರೇಟ್ ಕಾರ್ ತಗೊಂಡಷ್ಟು ನೀವೇ ಬೇಕಾ? ನಾನು ತಂತೀನಿ. ದುಡ್ಡು ತಾಳ್ರಯ್ಯ, ಆಗಲ್ವಾ? ದುಡ್ಡು ತೊಗೊಳಕ್ಕಾಗಲ್ವಾ? ದೊಡ್ಡ ಕಾರ್ ತಗೊಂಡ್ರೆ ಶ್ರೀಮಂತರ, ಸಾಲ ತೀರ್ಸೋ ಶಕ್ತಿ ಇರೋ ಮಾತ್ರ ಶ್ರೀಮಂತರು. ಮನೆ ಕಟ್ಟಿ ಶ್ರೀಮಂತರಲ್ಲ, ಮನೆಯೊಳಗೆ ಅಪ್ಪ ಮೂಲೆ ಬಿದ್ದಿರಲಿ ಪರವಾಗಿಲ್ಲ, ಅವರು ಶ್ರೀಮಂತರು. ಇನ್ನೊಂದ್ಸರಿ ನಿಮ್ಮ ಅಪ್ಪ ಅಮ್ಮನ ಸಾಕಿ ಊರ ಮಳೆ ಬರಲಿ, ಅನ್ನ ಕೊಡೋ ಪುಣ್ಯಾತ್ಮರಿಗೆ, ಅನ್ನ ಕೊಟ್ಟಂತ ಪುಣ್ಯಾತ್ಮರಿಗೆ ಒಂದು ಜ್ವರ ಒಂದ್ಸರಿ, ಮಳೆ ಬರಲಿ ಜೋರಾಗೆ ದಯವಿಟ್ಟು ಕೆಲಸ ಮಾಡಿ. ಯಾವತ್ತು ಮನುಷ್ಯನಿಗೆ ಯಾವ ಕಾಯಿಲೆ ಬರಲ್ಲ ಅಂದ್ರೆ ಕಂಡರ ಬಗ್ಗೆ ಯೋಚನೆ ಮಾಡಬಾರ್ದು, ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾವುದೇ ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಯಾವುದೇ ಮನುಷ್ಯನಿಗೆ ನಂಬಿಕೆ ಇರಬೇಕು, ಈ ಹುಚ್ಚಿರಬಾರ್ದು. ಅರ್ಥಾಗ್ತದ? ಕಾಯಬೇಕು, ಕಾಯಂಗಿದ್ರೆ ಬನ್ನಿ, ಕಾಯಿಲ್ಲ ಮನೆಗೆ ಹೋಗಿ. ಇವತ್ತು ಹೇಳ್ತೀನಿ, ಲೈವಲ್ಲಿ ಹಾಕ್ಬಿಡಪ್ಪ. ನಮ್ಮ ಕ್ಷೇತ್ರ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ಹೆಸರು. ಯಾವುದೇ ಕಾರಣಕ್ಕೂ ನಾವು 1 ರೂಪಾಯಿ ಚಂದ ವಸ್ತು ಮಾಡಲ್ಲ, ನೆನಪಿರಲಿ ನಿಮಗೆ. ಯಾವುದೇ ಕಾರಣಕ್ಕೂ ದುರ್ಗಾ ಸ್ಥಳ ಹೆಸರು ಹಾಕೊಂಡು ಯಾರ ನಿಮ್ಮ ಮನೆ ಬಾಗಿಲಿಗೆ ಚೀಟಿ ಇಟ್ಕೊಂಡು ಏನೋ ಒಂದು ಹೇಳ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಯಾರಿಗೂ 1 ರೂಪಾಯಿ ಕೊಟ್ಕೊಡ್ದು. ಇಲ್ಲಿ ಮುಖ್ಯಸ್ಥ ನಾನೇ, ನನಗೆ ದೇವ್ರು ಸಿಕ್ಕಿರೋದು. ನಾನು ಯಾವತ್ತು ದೇವ್ರು ಸಿಕ್ಕಿದ್ದೆ, ನಾನು ಸ್ವಾಮೀಜಿ, ನಾನು ಗುರುಗಳು ಎಲ್ಲಿ ಹೇಳೋದೇ ಇಲ್ಲ. ಹೇಳಿ, ನಾವು ಪುಣ್ಯವಂತರು. ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಇದ್ದೀವಿ, ಅಂತ ಒಗ್ಗಟ್ಟಾಗಿದ್ದೀವಿ. ಆ ದೇವ್ರ ತಾಯಂದ್ರೆ ನಮ್ಮ ಜೊತೆಗಿದ್ದಾರೆ, ಅದೇ ನಾವು ಪುಣ್ಯವಂತರು. ಆರೋಗ್ಯ ಇದ್ದೀವಿ, ಯಾವುದೇ ಮಾತುನಂಗಂತ ಆಸೆ ಇದಿಲ್ಲ ಅಂತ ಕಾಯಿಲೆ ನಮ್ಮ ದೇವ್ರು ಕೊಟ್ಟೇ ಇಲ್ಲ. ಹೊಟ್ಟೆ ಊಟ ಕೊಟ್ಟಾಳೆ, ಕಣ್ ತುಂಬ ನಿದ್ದೆ ಕೊಟ್ಟಾಳೆ, ಸಾಕು, ನಿದ್ದಿನ ಪ್ರೀತಿ ಏನಿಲ್ಲ. ಮೈ ತುಂಬ ಬಟ್ಟೆ ಕೊಟ್ಟಾಳೆ, ಅದಕ್ಕಿಂತ ಆಸೆ ಇದೆಯಪ್ಪ. ಅದಕ್ಕಿಂತ ಆಸೆ ಏನಿದೆಯಾ? ಒಳ್ಳೆ ಸಾವು ಕೊಡ್ಲಿಂದ ಕೇಳ್ತಿದ್ದೆ ದೇವ್ರು. ಹೆಂಗೆ ಗೊತ್ತಾ? ಮಲಗಿದ ಮಗಲ ಸತ್ತೋಗ್ಬಿಡ್ಬೇಕು.
ಬೆಳಿಗ್ಗೆ ಇಬ್ಬರು ಹೇಳ್ಬೇಕು ನಾನು ನೋಡಿ ಸತ್ತೋಗ್ಬಿಟ್ರ ಅಂತ. ರೋಡ ಸಾಯಬಾರ್ದು, ಖಾಲಿ ಒಂದು ಸಾಯಬಾರ್ದು ಕೇಳ್ಕೊಳ್ಳೋರು ನಾವು. ನೀವು ಬಂದು ಕೇಳೋದು ಒಂದೇ, ದುಡ್ಡು ಬಂದಿಲ್ಲ, ಆಸ್ತಿ ಬಂದಿಲ್ಲ, ನಮ್ಮ ಜಮೀನು ಬಂದಿಲ್ಲ, ನಾವು ಕೇಸ್ ಹಾಕಿದ್ದೀನಿ, ನಮ್ಮ ಮಕ್ಕಳಾಗಿಲ್ಲ, ನನ್ನ ಮಗ ಕೆಲ್ಸಕ್ಕೆ ಹೋಗಲ್ಲ, ನನ್ನ ಮಗ ನಾನು ಸಾಕಲ್ಲ, ಇವೇ ಕೇಳೋದು. ಇನ್ನು ಕೇಳಿದ್ರು ಬರ್ತೀರಿ ನನ್ನ ಮಗಳಿದ್ದಾಳೆ, ನನ್ನ ಮಗಳು ತಗೋಗಿ ನಾಚಿಕೆ ಆಗುತ್ತೆ, ನಮ್ಮ ಮಗಿದ್ದೇನೆ ಮಗಳು ತಗೋಗಿ ನಾಚಿಕೆ ಆಗುತ್ತೆ ಅಂತ. ಯಾಕೆ ಮಗಳು ತಗೋಗಿ ನಾಚಿಕೆ ಆತ? ಸ್ವಾಭಿಮಾನ ನಮ್ಮ ಮಕ್ಕಳು ಅಪ್ಪ ಅಮ್ಮನಲ್ಲಿ ನಿಮಗೆ ಸ್ವಾಭಿಮಾನ ತೋರಿಸಿ, ಬೇರೆ ನಿಮ್ಗೆ ಕೊಡೋ ಸ್ವಾಭಿಮಾನ ಆಗಲ್ವಾ? ಏನು ಮಾಡೋಣ? ಇವತ್ತಿಷ್ಟು ಶಾಂತಾಗಿರೋದು ನೀವು ಅದಕ್ಕೆ ಮಾತಾಡಿದ್ದು ನಾನು. ಒಂದು ಚೆನ್ನಾಗಿಲ್ಲ ಕೊಡೋ ಹಾಕೊಂಡಿದ್ದೆ, ಇಲ್ಲ ಅದು ಮತ್ತೆ ಮುಂದೆ ಕೇಳೋದು ಅಲ್ವಾ? ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ನಮ್ಮ ಕ್ಷೇತ್ರ ಒಂದು ರೂಪಾಯಿ ದುಡ್ಡು ಮಾಡಲ್ಲ, ಪದೇ ಪದೇ ಹೇಳ್ತೀನಿ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ. ಯಾರು ರೂಪಾಯಿ ಕೊಡ್ಕೊಡು, ರಸ್ತೆ ಟೋಲವು ಫ್ರೀ ಬಿಟ್ಕೊಡ್ತು, ದುರ್ಗಾ ಶಾಸ್ತ್ರ ಕಟ್ಕೊಂಡು ಟೋಲವು ಫ್ರೀ ಬಿಡಬಾರ್ದು. ಅರ್ಧ ಟೀ ಕೊಡ್ಕೊಡ್ತೀವಿ ಮನೆ ತಗೊಂಡೋಗಿ, ಯಾವನು ಒಳಗೆ ಬಿಡ್ಕೊಡ್ದು, ಯಾವನಿಗೆ ಫೋನ್ ನಂಬರ್ ಕೊಡಬಾರ್ದು, ಯಾರಿಗೂ ಫೋನ್ ಮಾಡಿಸ್ಕೊಂಡು ಹೋಗ್ಬಾರ್ದು. ಅವ್ನು ಯಾವನಾಗಲ್ಲ, ನನ್ನ ತಮ್ಮಗಳಾಗಲಿ ನಾನೇ ಆಗಲಿ. ನಮ್ಮ ಹೆಸರಿಗೆ ಯಾರು ಬಂದರೆ ನಮಗೆ ಸೂಚನೆ ಬಿಟ್ಕೊಂಡು 1 ರೂಪಾಯಿ ದುಡ್ಡು ಕೊಟ್ಟು ನಾವು ಜವಾಬ್ದಾರಲ್ಲ. ನಾವು ಇಷ್ಟು ಹೇಳಿರಿ, ನೀವು ಒಂದು ಆಟೋದಲ್ಲಿ ದುಡ್ಡು ಕೊಟ್ಟಿದ್ದೀರಿ, ಆಟೋದನ್ನು ಕಡಿಮೆ ಬಿಟ್ಟಿದ್ದಾನೆ, ಅವ್ರಿಗೆ ಬಸ್ಸಲ್ಲಿ ನಾವು ಕೊಡಬೇಕು. ಒಂದು 50,000 ದುಡ್ಡು ಕೊಟ್ಟು ಯಾರೋ 16 ಹುಡುಗಿ ರೆಡಿ ಮಾಡಿದ್ದೀನಿ, 50,000 ದುಡ್ಡು ಇಸ್ಕೊಂಡು ನಾನು ಯಾವನ ಒಳಗೆ ಪರಿಚಯ ಆಗಿ ದುರ್ಗಾ ಸಹೋದರ ಹೇಳ್ಬಿಟ್ಟು ಹೆಂಗೆ ಕೊಟ್ಬಿಡ್ತೀರಿ ನೀವು? ನಮ್ಮ ಪಕ್ಕ ಫೋಟೋ ಕೊಂಡ್ರೆ ಹೆಂಗೆ ಕೊಟ್ಬಿಡ್ತೀರಿ ನೀವು? ಯಾರೋ ಬೈಕ್ ಕೊಡ್ಸು ಅಂತ ಕೇಳ್ತಾನಂತ ಕೊಡ್ಸಿ, ನಿಮ್ಮ ಮನೆ ಬರ ಚೆನ್ನಾಗಿದೆ, ನಿಮಗೆ ದುಡ್ಡಿದ್ರೆ ಫ್ರೀಯಾಗಿ ಅಂತ ಕಟ್ತೀನಿ. ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಗೊತ್ತಾಗ್ರಾ ಸಹಾಯ ಮಾಡ್ತಿದ್ದೀವಿ, ಆದರೆ ಸಹಾಯ ಮಾಡಿ, ಇಲ್ಲ ಬಾಯಿ ಮಿಷನ್ ಮನೆಗೆ ಹೋಗಿ ನಿಮ್ಮದಾಗಿ ನಿಮ್ಮ ಪ್ರಾರ್ಥನೆ ನೀವು ಬೇಡ್ಕೊಂಡು ಹೋಗಿ. ದುರ್ಗಾಸ್ಥಳದಲ್ಲಿ ಯಾವತ್ತೂ ಯಾರನ್ನು ಕುತ್ಕೊಳ್ಳಿ ಹೋಗಿ ಅಂತಲ್ಲ, ಯಾರು ಬರ್ರಿಂದಿಲ್ಲ, ಯಾರು ಹೋಗ್ರಿ ಅಂತ ಕರೆಯಲ್ಲ. ಇಲ್ಲಿ ಮುಖ್ಯಸ್ಥ ನಾನೇ, ನಮ್ಮ ಕಡೆಯಿಂದ ನಾನೇಂದ ಕೇಳಿದ್ರೆ ಮಾತ್ರ ನೀವು ಕಂಪ್ಲೇಂಟ್ ಮಾಡಿ. ಏನಾರು ನೀವು ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ದುರ್ಗಾಸ್ಥಳ ಬಗ್ಗೆ. ಸುಮ್ಮನೆ ಕಂಪ್ಲೇಂಟ್ ಮಾಡ್ಕೊಂಡು ಯಾವನ್ನೇ ಕೊಡ್ಕೊಂಡು ನೀವು ನಾಲ್ಕು ಆಡ್ಕೊಂಡು ಏನೋ ಮಾಡ್ಕೊಂಡು ಅನುಭವಿಸಿರಿ, ಅದು ನೀವು ಅನ್ಕರೆ. ಇಲ್ಲಿ ದಂಡಂ ದರ್ಶನ 2 ಇದೆ, ನೀವು ತಿಳ್ಕೊಂಡ್ರೆ ದೇವರಲ್ಲ, ಎದುರ್ತೀನಿ ಅಂದ್ಕೊಂಡು ನಿಮ್ಮ ಮನೆ ಬರ. ಇಲ್ಲಿ ನೋಡಿರ್ತೀರಿ ನೀವೆಲ್ಲ, ಅದಕ್ಕೆ ತೀರ್ಸ್ಬೇಕು ಅಂದಿದ್ದು ಲಕ್ಕೊಡಿದ್ದು ನೋಡಿದಿರಿ, ಕಲ್ಲತ್ಕೊಂಡೋಗಿದ್ದು ಬಿದ್ದವ್ರು ನೋಡಿದಿರಿ, ಮೊಬೈಲ್ ಕದ್ದು ಏನಾದ್ರು ನೋಡಿದಿರಿ, ನಮ್ಮ ಕಂಪ್ಲೇಂಟ್ ಕೊಟ್ಟು ಏನಾದ್ರು ನೋಡಿದಿರಿ ನೀವೆಲ್ಲ. ದಂಡಂ ದರ್ಶನಂ ದೇವರು, ನಂಬಿರೋ ದೇವರು, ನಂಬಿಲ್ಲ ಈ ದೇವತೆಗೆ ನಡೆಯಲ್ಲ. ನಾವು ಹಂಗೆ ಕೂತ್ಕೊಂಡು ತಾಯಿನ ಹಂಗೆ ಕೇಳೋದು ನಾವು. ಯಾವನ್ ನಿಮ್ಮ ಮಗ ಆಗ್ತಾವ ನೀವು ನಿನ್ನ ತಾಯಿ ಆಗವ ಅಂತ, ದುರಂಕಾರ ಮಾಡ್ಕೊಂಡವ್ರು ಬಿಸಕವ ಅಂತ. ಈ ಕಾಲದಲ್ಲಿ ನ್ಯಾಯವಾಗಿದ್ದ ದೇವ್ರನ್ನ ಯಾರನ್ನು ಕೇಳಲ್ಲ ನೀವು. ನಾವು ನ್ಯಾಯವಾಗಿದ್ದೆ, ನಮಗೆಲ್ಲ ಬಂದು ಲೇಟ್ ಆಗುತ್ತೆ ಕೆಲಸ, ನಮ್ಮನ್ನೇ ನಾವು ಯಾರು ಗೊತ್ತು ಲೇಟ್ ಆಗುತ್ತಾ ಅಂತ. ನಮ್ಮನೆ ಜಾಗ, ನಮ್ಮ ಅಪ್ಪನ ಜಾಗ, ನಾವು ಸೇವೆ ಮಾಡೋದು ಫ್ರೀ, ನಮ್ಮನೆ ಲೇಟ್ ಆಗುತ್ತಾ ಅಂತ. ಯಾವ ನಮ್ಮ ಮಗ ಎಲ್ಲೇ ಬರ್ತೀರಿ ಉಣ್ಕೊಂಬತ್ತೀರಿ ತಿನ್ಕೊಂಬತ್ತೀರಿ, ಮತ್ತು ಯಾವ ಮನೆ ಬಂದು ಲೇಟ್ ಆಗುತ್ತಾ ಅಂತಾನೆ. ಕಸ ಹೊಡಿತಾರೆ ಒಳಗಡೆ. ಎಂಥದ್ದು ಜನ ಬರ್ತೀರಯ್ಯ. ದೇವಸ್ಥಾನ ಅಂದ್ರೆ ಪುಣ್ಯ ಸ್ಥಳ, ಮನಸ್ಸನ್ನು ಶಾಂತಿ ಮಾಡ್ಕೊಂಡು ಹೋಗಿ ಬನ್ನಿ, ಮನಸ್ಸನ್ನು ಶುದ್ಧವಾಗಿ ಬನ್ನಿ. ನಿಮ್ಮನ್ನ ಅಲ್ಲೇ ತೋರಿಸ್ಬಿಡುತ್ತೆ ನೀವು ಯಾವ ಸಂಸ್ಕೃತಿ ಇದ್ದೀರಾ, ನಿಮ್ಮನ್ನ ಹೆಂಗೆ ಬೆಳೆದಿರಾ ನೀವು, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೆಂಗೆ ಬೆಳೆಸ್ಯಾರೆ ಅಂತ ಅಲ್ವಾ? ತೋರ್ಸಲ್ವಾ? ನಾವು ಆಡೋ ಆಟ, ನಾವು ಮಾಡೋ ನಾಟಕ ಗೊತ್ತಾಗುತ್ತೆ ನೀವು ಹೆಂಗೆ ಬೆಳೆದೀವಿ ಅಂತ. ಮೊನ್ನೆ ಒಂದು ಹೆಣ್ಮಗು ಬಂದಿಲ್ಲ ನೋಡೋಕೆ ಭಾಳ ಚೆನ್ನಾಗಿ, ಅವಳೆ ಲೇಟ್ ಆಗುತ್ತಾ ಅಂತಾಳೆ. ಕಸ ಹೊಡಿದ್ರೆ ಒಂದು ತೋರಿಸ್ಬಿಡಿ ಅಂತಾಳೆ ದೇವ್ರನ್ನ. ಕಸ ಹೊಡೆಯಂಗಿಲ್ಲ ದೇವ್ರಿಗೆ. ನಮ್ಮ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ, ನಾವು ಮನೆಗೆ ಬಂದೀವಿ, ಹೆಂಗಿರ್ಬೇಕು ಅನ್ನೋ ಗೊತ್ತಿಲ್ಲ, ಮಾನ್ಯತೆ ಬರ್ತೀರಿ. ಯಾವುದೇ ಮನುಷ್ಯ ದಯವಿಟ್ಟು ನಾನು ನಂಬ್ತೀನಿ, ನಂಬಿಕೆ ದೇವ್ರಿಗೆ ಮೇಲೆ ನಂಬಿಕೆ ಇದೆ, ನಾವು ಕಾಯ್ತೀವಿ, ಕಾತಾಡ್ತೀವಿ, ನಾವು ಟೈಮ್ ಕೇಳಲ್ಲ, ನಾವು ಬಿಲ್ಡಪ್ ಕೊಡಲ್ಲ ಅಂತಕ್ಕಂಥ ನನ್ನ ದೇವಸ್ಥಾನಕ್ಕೆ ಬನ್ನಿ. ನೀವು ದೊಡ್ಡ ಸೇರ್ಕೊಂಡು ನೀವೇನೋ ಬಿಲ್ಡಪ್ ಕೊಡೋದಾರೆ ನೀವು ಅಲ್ಲೇ ಕೊಡ್ಕೊಳ್ಳಿ. ಯಾಕೆ ಈ ದೇವತ್ತು ಬಂದರೆ ನೀವು ಹುಳ ಬಿಡಿಸಿ, ಇದು ಬೆಂಕಿಯಾಗಿ ಸಾಯಿಸ್ಬಿಡ್ತಿಲ್ಲ, ಹುಳ ಬಿಡಿಸ್ಬಿಡ್ತೀವಿ. ಹುಷಾರಾಗಿ ಬನ್ನಿ, ನಂಬಿಕೆಯಾಗಿ ಬನ್ನಿ, ಕಷ್ಟಪಡ್ಕೊಂಬನ್ನಿ. ದೂರಿಂದ ಬರ್ತೀರಿ, ನಿಧಿಗಂಟು ಬರ್ತೀರಿ, ಉಪವಾಸ ಬರ್ತೀರಿ, ನಮಗೋಸ್ಕರ ಬರ್ತೀರಿ, ನಮಗೂ ಅನ್ನ ಹಾಕಂತ ಪುಣ್ಯಾತ್ಮರು ನೀವು. ಆದರೆ ಬಯಸ್ಕೊಂಡು ಹೋಗ್ಬೇಡಿ, ನಂಬಿಕೆಗೆ ಹೋಗಿ. ಯಾರೋ ಮಾಡಿದ್ದು ಕೆಲವರಿಗೆ ಕೆಲಸ ಬರುತ್ತೆ. ಹೌದಾ? ಯಾವುದೋ ಒಂದು ಹುಳ ಕೂಗಾಡ್ಬಿಡುತ್ತೆ, ಯಾವುದೋ ನಾಯಿ ಬೀದಿರೋ ನಾಯಿ ಬೊಗಳ್ಲೇಬೇಕು, ಹಂಗೆ ಬೊಗಳ್ಬಿಡ್ತೇವೆ, ಅವ್ರು ಬೇಜಾರಾಗ್ತದೆ ನಮಗೆ. ಇವತ್ತು ಈ ಪರಿಸ್ಥಿತಿ ಕಮ್ಮಿ ಹಾಕಿದ್ದೀವಿ ಅಂದರೆ ನೀವೇ ಕಾರಣ, ಎಲ್ಲ ಹಾಕೊಂಡಿದ್ದೀವಿ ನೀವೇ ಕಾರಣ. ನೀವು ನೋಡ್ತೀವಿ ನಾವು ಇಲ್ಲಿ ಮನೆ ಯಾರು ಅಲ್ಲಿ ಯಾರೋ ಹುಡುಗಿ ಹೇಳ್ತಾ ಇರ್ತಾರೆ, ಕಣ್ಣೆಂಟಿಬ್ರು ಮಾಡ್ತೀವಿ ನೋಡೋ ಸ್ವಾಮಿಯವ್ರು ಹಂಗೆ ನಿಂತ್ಕೊಂತಾರೆ ಬಿಡೋ, ಎಲ್ಲಿ ಜನರಿಗೆ ಬಂದು ಅಂತ. ಜನರಿಗೆ ಬಂದು ನಿಂತ್ಕೊಂತ ಇದ್ದ ಜನ ಬರ್ತಾ ಇದ್ದೀನಿ, ನೀವು ಅದು ಉಳಿಸ್ಕೊಂಡಿಲ್ವಲ್ಲ, ಏನು ಮಾಡೋದು ನಾವು? ಉಳಿಸ್ಕೊಂಡಿಲ್ಲ. ಎಲ್ಲ ಸಂಸ್ಕೃತಿ ಎಲ್ಲ ಆಲ್ರೆಡಿ ಎಲ್ಲ ಹಿಂದೂಗಳು ದೇವಸ್ಥಾನಗಳು ಆಲ್ರೆಡಿ ಯಾವ ಮಟ್ಟಿಗೆ ಬಂದ್ಬಿಟ್ಟಿದ್ದಾವೆ. ಹಿಂಗೆ ಆಡಿ ಎಲ್ಲ ಕಡೆ ಕಂಬಿ ಹಾಕಿದೆ. ನಾನು ಕೆಲವು ಕಡೆ ಕಂಬಿ ಯಾಕೆ ಹಾಕ್ತಾರೆ ಬೈಕತ್ತಾ ಇದ್ದೆ ನಾನು. ಯಾಕೆ ಕಂಬಿ ಹಾಕ್ತಾರೆ, ಯಾಕೆ ಟೈಮ್ ಮಾಡ್ಯಾರ, ನಮಗೆ ಅನುಭವ ಆಯ್ತು. 6 ಗಂಟೆ ಮೇಲೆ 8 ಗಂಟೆ ಮೇಲೆ ಬಂದು ತೋರಿಸಿ, 11 ಗಂಟೆ ರಾತ್ರಿ ಬಂದಾರೆ, 11 ಕಾಲ ರಾತ್ರಿ ಬಂದು ದೇವಸ್ಥಾನ ತೋರಿಸಿ ಒಂಚೂರು ತೋರಿಸ್ಬಿಡಿ ಅಂತೆ. ಗುರುಗಳು ಮಲಗಿದ ದಿವಸ ಎಬ್ಬಿಸ್ಬಿಡಿ ಅಂತೆ. ಎಲ್ಲ ಹೆಂಗಿದ್ದೀರಪ್ಪ. ನಮಗೆ ರೆಸ್ಟ್ ಬೇಡ ಅಲ್ವಾ? ನಮಗೆ ಊಟ ಏನು ಮಾಡೋದು ಬೇಡ, ನಾವು ನಿಮ್ಮನ್ನು ನೋಡ್ಕೊಂಡೇ ಇರ್ತೀವಿ, ನಾವು ನಿಮ್ಮನ್ನು ನೋಡ್ಕೊಂಡೇ ಇರ್ತೀವಿ. ಹುಷಾರು ಮಾಡ್ತೀವಿ ಅಪ್ಪ ಪುಣ್ಯಾತ್ಪುರ, ಎಲ್ಲೂ ಹುಷಾರು ಮಾಡ್ತೀನಿ ಬೋರ್ಡ್ ಹಾಕಿಲ್ಲ ಕಂಡ್ರು. ಕೆಲವೊಬ್ರಿಗೆ ಕೈಯಲ್ಲಿ ಇದೇ ಕೈ, ಅದೇನು ಪವಾಡ, ನಾನಂತೂ ಪವಾಡಲ್ಲ, ಎಲ್ಲ ಅಮ್ಮನ ಆಶೀರ್ವಾದ ಮಾಡ್ಕೊಂಡ. ನಾನು ಎಲ್ಲೂ ಗುರುಗಳಲ್ಲಿ ಕೈ ಕೊಟ್ಟಿದ್ದು ದೇವರೇ, ನಿಮ್ಮ ಮನಸ್ಸು ಕೊಟ್ಟಿದ್ದು ದೇವರೇ. ಕೆಲವ್ರಿಗೆ ಹಿಂಗೆ ಬಂದ್ಬಿಟ್ಟು ಕೈಯೇ ಬಂದ್ಬಿಟ್ಟು ಕಾಲು ಬಂದ್ಬಿಡ್ತೇವೆ, ಅದು ಅವ್ರವ್ರ ಪುಣ್ಯ, ಅವ್ರವ್ರ ನಂಬಿಕೆ ಅಲ್ವಾ? ಆ ತಾಯಿ ಆಶೀರ್ವಾದ. ನಾನಲ್ಲಪ್ಪ ಈ ಥರ ಮಾಡ್ಕೊಂಡಿದ್ದೆ, ಬೇರೆ ಕಡೆ ನಾವು ಸನ್ಮಾನ ಮಾಡಿ ಆಮೇಲೆ ಮೆರವಣಿಗೆ ಮಾಡಿ ಹೂವಲ್ಲೇ ಸಿತ್ತಿದ್ರು ನೀವು. ನಮ್ಗೆ ಇದೇ ಬೇಡ, ನಮಗೆ ನಿಮ್ಮ ಪ್ರೀತಿನೇ ಸಾಕು. ಅದಕ್ಕಿಂತ ದೊಡ್ಡ ಪುಣ್ಯ ಇದೆಯಾ? ನಂಗೊಂದು ಏನು ದೊಡ್ಡದಾಗಿ ನೀವು ಸ್ನಾನ ಕುಡಿಸ್ಬಿಟ್ರೆ ಆ ತಾಯಿ ತೊಳೆಯಾರ, ಆ ತಾಯಿ ಪಾದ ಪೂಜೆ ಮಾಡ್ಯಾರ. ನಮ್ಗಂತೂ ಅದಕ್ಕಿಂತ ಅದೃಷ್ಟ ಬೇರೆದಿಲ್ಲ. ಇದೇ ಕೈ ಹುಷಾರಾಗೋದು. ಮತ್ತು ಯಾರು ಸ್ವಾಮಿಯರು ಅಂತ ಬಂದು ಬಿಲ್ಡಪ್ಕೊಂಡು ದುಡ್ಡು ಕೊಟ್ಟಿಲ್ಲ. ಕೆಲವೊಬ್ರಿಗೆ ಹುಷಾರಾಗ್ತದೆ, ಎಲ್ಲರಿಗೂ ಅಲ್ಲ. ಅದು ಅವ್ರವ್ರ ಪುಣ್ಯ, ಅವ್ರವ್ರ ಕರ್ಮ ಅರ್ದಾಗ ಹುಷಾರಾಗ್ತದೆ ಅಲ್ವಾ? ಇಲ್ಲಿ ಪವಾಡ ಹಂಗೈತಿ ತೇರ್ತ.
ಎರಡನೇ ಪವಾಡ ನಿಮ್ಮ ಮನೆ ಬಾಕ್ಲ ಗಡಿಯಾರ ಇಟ್ಟಂಗೆ ಫೋಟೋ ಇಟ್ಟಂಗೆ ಗಡಿಯಾರ ಹಂಗೆ ಇಕ್ತಾರೆ ಫೋಟೋ ಇಕ್ಕಿ ದೇವಮನೆ ಇಕ್ಬೇಡಿ ಪೂಜೆ ಮಾಡ್ತೀವಿ ಮ್ಯಾಕ್ ಇಟ್ಬೇಡಿ ಹೋಗುವಾಗ ಬೇಜಾರಾಯ್ತು ಮುಟ್ಟಿ ಬೆಳಗ್ಗೆ ಮುಟ್ಟಿ ನಿಮ್ಮ ಮಂದಿಯವರು ಮುಟ್ಟಿ ಹಿರಿಕರು ನಿಮ್ಮ ಅಪ್ಪ ಅಮ್ಮನ ನೋಡಿ ನಿಮ್ಮ ಹಿರಿಕರು ನೋಡಿ ಬೇರೆ ಬೇರೆ ಕಡೆ ಅಪ್ಪ ಅಮ್ಮ ಇಲ್ಲೋ ಬೆಳಗ್ಗೆ ನಿಮ್ಮ ಮಂದಿಯವ್ರು ನೋಡಿ ಆಲಗಿಡಿ ಈ ತಾಯಿ ನೋಡಿ ಬರೀರಿ ಬುಕ್ಕಲ್ಲಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ದುರ್ಗಮ್ಮಗಮ್ಮ ಸೇರ್ಕೊಂತಾರೆ ಮಕ್ಕಳು ಓದ್ತಿಲ್ವ ಬರ್ಸಿ ತಲೆನೋವು ಬರುತ್ತಾ ಮೊಸರನ್ನ ಬೆಲ್ಲ ಬೆಳೆಯನ್ನು ತಿನ್ನಿಸಿ ಮಕ್ಕಳು ನಡೀತಿಲ್ವಾ ಮಕ್ಕಳು ಓಡಾಡ್ತಿಲ್ವಾ ಮಕ್ಕಳು ನಡೀತಿಲ್ಲ ಮಕ್ಕಳು ಓಡಾಡ್ತಿಲ್ಲ ಪಿಡ್ಸ್ಪಂಗ ಆಗುತ್ತೆ ಪಾಶು ಆಯ್ತಾ ಮೊಸರನ್ನ ಬೆಲ್ಲ ಬೆಳೆಯನ್ನು ತಿನ್ನಿಸಿ ಫ್ಯಾನಿಂದ ದೂರ ಇಕ್ಕಿ ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಕುದ್ಬಿಟ್ಟು ಅಂಬ್ಲಿ ಮಾಡ್ಕೊಳ್ಳಿ ಮಾಲ್ಟ್ ಮಾಡ್ಕೊಳ್ಳಿ ಯಾರು ಕನ್ನಡ ಅರ್ಥ ಆಗಲ್ಲ ಇಂಗ್ಲೀಷ್ ತೊಗೊಳ್ಳಿ ಮಾಲ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಮಕ್ಕಳು ಮಾತಾಡ್ತಿಲ್ವಾ ಕಫ ಬರ್ತಾ ಇದೆಯಾ ಜಲ್ ಸುರಿತಾ ಸಣ್ಣಕ್ಕೆ 4 ಚಮಚ ಹಾಕಿ ಬಿಸ್ತೆ ಒಡಾಡ್ಸಿ 10 ನಿಮಿಷ ನನಗೆ ತೀರ್ಥ ಕುಡಿಸಿ ಆಗಲ್ಲ ಬೈ ಕಡೆ ಇತ್ತ ಬೇವಿನ ಸೊಪ್ಪು ನಿಂಬೆಹಣ್ಣು ನಿಂಬೆಹಣ್ಣು ಕೂಸ್ಕೊಳ್ಳಿ ಕುಂಕುಮ ಅಲ್ಲೇ ಕೊಡ್ತಾ ಮೈ ಮೇಲೆ ಅಂತರ ಹಾಕೊಳ್ಳಿ ತೀರ್ಥ ಹಾಕೊಳ್ಳಿ ಒಂದು ದನಿಯ ಹೊಟ್ಟೆ ನೋವು ಬರುತ್ತಾ ಸಂಕಟ ಆಗುತ್ತೆ ಎಳ್ನೀರು ಕಲ್ಸಕ್ಕರೆ ತುಳಸಿಯಲ್ಲಿ ಅಮ್ಮನ ತೀರ್ಥ ಕುಡೀರಿ ಆಗಲ್ವಾ ಎಷ್ಟಿನ ಹುಷಾರಾಗುತ್ತೆ ಅನ್ಬೇಡಪ್ಪ ಹುಷಾರಾದಾಗ ಮಾಡಿ ದಿನ ಬರ ಕೇಳಬೇಡಿ ಎಷ್ಟಿನ ಊಟ ಮಾಡ್ತೀರ ಅಷ್ಟಿನ ಮಾಡಿ ಅಲ್ವಾ ಮೂರನೇದು ಇನ್ನ ಯಾರಿಗೆ ಆಸ್ತಿ ಗಲಾಟೆ ಆಗಿದೆ ಮನೆ ಗಲಾಟೆ ಆಗಿದೆ ಮಾಟ ಮಾಡ್ತಾರೆ ತೋರ್ತ ಬೆಳೆ ಗೊತ್ತಿಲ್ಲ ಕಟ್ಟಿ ತೀರ್ಥಕಾಯ ಕಟ್ಲೆಕಾಯಿ ಅಂತ ಕರಿ ವರ್ಷಕ್ಕೊಂದ್ಸರಿ ಅಗಲಾಚೆ ಮಾಡ್ಕೋಬೇಡ ಅಂತರ ಅರ್ಧೋಗತಕ ಇರುತ್ತೆ ಫೋಟೋ ಅರ್ಧೋಗತಕ ಇರುತ್ತೆ ನಮ್ಮ ಮನಸ್ಸು ಪೂಜೆದಾಗ ಇರುತ್ತೆ ಕಾಯಿ ಒಂದು ವರ್ಷ ಟೈಮ್ ಇರುತ್ತೆ ಪದೇ ಬಂದು ಅಂತರ ಹಾಕಬೇಕಾ ಅನ್ಬೇಡಿ ಮುಂದೆಗಾರ ದುಡ್ಡು ಹಾಕ್ಬೇಕಾ ಅನ್ಬೇಡಿ ಗೊತ್ತಾ ತಲೆ ಹೊಡಿತೀವಿ ಒಬ್ರಿಗಷ್ಟು ದುಡ್ಡು ಕುಟುಂಬಗಷ್ಟು ದುಡ್ಡು ಹುಷಾರಿಲ್ವ ಬನ್ನಿ ದುಡ್ಡಿಲ್ವ ಫ್ರೀಯಾಗಿ ಹೊಡಿತೀವಿ ತಲೆ ಕಸ್ಕೊಬೇಡಿ ಅಲ್ಲೂ ಲೇಟ್ ಆಗುತ್ತೆ ವೈಷ್ಣವ್ರ ಮನೆ ಒಬ್ರು ಒಡೆಯದೇ ಫ್ರೀ ತಡೆ ಅವ್ರಿಗೆ ದುಡ್ಡಿಲ್ವಂತೆ ಲೇಟ್ ಆಗುತ್ತಾ ಅಂತ ನಾವು ಹಿಂಗೆ ಇವೆಲ್ಲ ಬಿಡಿ ಲೇಟ್ ಆಗುತ್ತೆ ಅರ್ಜೆಂಟ್ ಇದೆಯಾ ಹುಷಾರಿಲ್ಲ ಗೊತ್ತಿಲ್ಲ ಅನ್ನೋರು ಬರಬೇಡಿಪ್ಪ ಗೊತ್ತಿಲ್ಲ ಅಂದ್ರೆ ದೊಡ್ಡ ಕಳ್ರು ನನಗೇನು ಗೊತ್ತಿಲ್ಲ ಫಸ್ಟ್ ಬಂದಿನೋ ದೊಡ್ಡ ಕಳ್ರು ಎಲ್ಲ ಕಡೆ ಒಂದು ಹುಷಾರಾಗುತ್ತಾ ಅಂದ್ರೆ ನಾನು ವೀಡಿಯೋ ತೋರಿಸ್ಬಾರ್ದು ಆ ಥರ ಬಿಲ್ಡಪ್ ಕೊಡ್ತಾರೆ ಹಿಂಗೆ ಹೋಗ್ಬಿಟ್ಟು ಹುಷಾರಾಗುತ್ತಾ ಅಂದ್ಬಿಟ್ಟು ದೇವ್ರು ಬರುತ್ತೇನ್ರಯ್ಯ ಅಡ್ಬೀಳಿ ಬೇಡ್ಕೊಳ್ಳಿ ತಾಯಿಯಿಂದ ಪಾದ ಇಟ್ಕೊಳ್ಳಿ ಒಳಗೋ ಮುಟ್ಟಕ್ಕಾಗಲ್ಲ ಬಾಗ್ಲ ಬೀಳಿ ಆಗಲ್ಲ ಬಾಗ್ಲ ಅಡ್ಬೀಳಕ್ಕಾಗಲ್ಲ ಹೋಗಿ ಯಾರು ಅಡ್ಬೀಳಲ್ಲ ಫ್ಲೈಂಗ್ ಕಿಸ್ ಹೊಡಿತಾರೆ ಅಕ್ಕಪಕ್ಕ ಹೆಂಗಿದೆ ಅಲ್ಲೊಂದು ಕಿಸ್ ಹೊಡೆದು ದೇವ್ರಿಗೆ ಕಡೆ ನೋಡೋದು ಬಗ್ಗೆ ಏನೈತಿ ಅಲ್ಲಿಂದ ಅಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಯಾಕೆ ಪುಣ್ಯ ಬರೋದು ನೋಡಿ ಇವತ್ತು ನಾವು ಹಿಂಗಿದೀವಿ ನಮ್ಮ ಕೈ ಶಕ್ತಿ ಇದೆ ಅಂದರೆ ಅದು ತಾಯಿ ತಂದೆ ಆಶೀರ್ವಾದ ಜೊತೆಗೆ ಅಮ್ಮನ ಪ್ರೇರಣೆ ನಾವಿರ್ತಕ್ಕಂಥ ಮನಸ್ಸು ಅನ್ಯಾಯ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಮಾಡಿ ದಾನ ಮಾಡಿ ಆಯ್ತಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಯಾವ ಮಕ್ಕಳು ನಡೀತಾ ಇಲ್ಲ ಯಾವ ಮಕ್ಕಳು ಕೂತಂತ ಇಲ್ಲ ಯಾವ ಮಕ್ಕಳು ಹುಷಾರಿಲ್ಲ ಆಯ್ತಾ ಅಂತ ಬೇಡ್ಕೊಳ್ಳಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಪಾಶೆ ಹೊಡೆದಂತಕ್ಕಂಥವ್ರು ಹೆಸರು ಕಾಳು ಕಡಲೆ ಯಾರಿಗೆ ಪಿಡ್ಸ್ ಬರುತ್ತೆ ಪಾಶೆದವರು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಮೊಸರನ್ನ ಬೆಲ್ಲ ಬಾಳೆಹಣ್ಣು ಆಯ್ತಾ ಈರುಳ್ಳಿ ಬೆಲ್ಲ ಸುಟ್ಟಿ ವಾರಕ್ಕೆ 1 ದಿವಸ ಎಂಥ ಆರೋಗ್ಯವಂತ ಮನುಷ್ಯನ ಎರಡಿಕೆ ಹಾಕೊಳ್ಳಿ ಎರಡಿಕೆ ನುಂಗಿ 10 ನಿಮಿಷ ದಿನಕ್ಕೆ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಬಿಸಿಲು ನಡೆಯಿರಿ ಆಗ ಯಾವ ಕಾಯಿಲೆ ಬರಲ್ಲ ಆಮೇಲೆ ಮನಸ್ಸಲ್ಲಿ ಯೋಚನೆ ಬಿಡಿ ಕಂಡರ ಬಗ್ಗೆ ಯೋಚನೆ ಬಿಡಿ ಪಕ್ಕದ ಮನೆ ಬಗ್ಗೆ ವಿಚಾರ ಬಿಡಿ ಪಕ್ಕದ ಹೊಲ ಬಗ್ಗೆ ವಿಚಾರ ಬಿಡಿ ಯಾವನೋ ಒಂದು ದೇವಸ್ಥಾನ ಮಾಡ್ಕೊಂಡಾನೆ ಯಾವನೋ ಒಂದು ಸಮಾರಂಭ ಮಾಡ್ಕೊಂಡು ಯಾವನೋ ಮಠ ಮಾಡ್ಕೊಂಡಾನೆ ಯಾವ ಪುಣ್ಯಾತ್ಮ ಮೇಘ ಸಾಕ್ತಾರೆ ಯಾರೋ ಪುಣ್ಯ ಹಾಲು ಸಾಕ್ತಾ ಇರ್ತಾನೆ ಏನೋ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಬಿಡಿ ಒಂದು ಹೆಣ್ಮಗಳು ಬಟ್ಟೆ ಹೊಲೆಯಂಗಿಲ್ಲ ಅವ್ಳ ಬಗ್ಗೆ ಹೊಟ್ಟೆ ಕಿಚ್ಚು ಅವಳು ಗಾರ್ಮೆಂಟ್ಸ್ ಹಾಕೋಂಗಿಲ್ಲ ಪಕ್ಕದ ಹೊಟ್ಟೆ ಕಿಚ್ಚಲ್ಲ ಬಿಡಿ ಒಂದು ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವಳನ್ನ ಆಡ್ಕೊಂತೀರಿ ನೀವು ಸಾಕ್ತೀರ ಅವ್ರನ್ನೆಲ್ಲ ಆಡ್ಕೊಳಾರನ್ನ ಯಾವುದೋ ಮಗಳು ಏನೋ ಕೆಲ್ಸಕ್ಕೆ ಹೋಗಂಗೆ ಅಲ್ಲ ಆಯಾ ಕೆಲ್ಸಕ್ಕೆ ಅಲ್ಲೇ ಆಡ್ಕೊಂತೀರಿ ಮೊನ್ನೆ ಯಾರು ಆಯ ಆಡ್ಕೊಂತಾರಂತ ಅವಳು ಕಸ ಹೊಡಿತಾಳೆ ಅಂತ ನೀವು ಹೊಡಿರಿ ಮನೆ ಕಸವ ಆಡ್ಕೊಳಾರು ಅಲ್ವಾ ನಿಮ್ಮನೆ ಕಸ ಯಾರು ಹೊಡಿತಾರೆ ಎಷ್ಟು ಬೇಜಾರಾಗುತ್ತೆ ಮೊನ್ನೆ ಆಯ ಅಳ್ತಾಳೆ ಕಸ ಹೊಡಿ ಆಡ್ಕೊಂತಾರಲ್ಲ ನಮ್ಮ ಗಂಡು ಹುಷಾರಲ್ಲ ಕಸ ಹೊಡಿತೀನಿ ಅಂತ ನನಗೆ ಅವಳು ಬಂದ್ಬಿಡುತ್ತೆ ನನ್ನ ತಂಗಿ ಎಷ್ಟು ಕೆಲಸ ಮಾಡ್ತಾರೆ ಯಾವನಾರ ಬಂದು ಕೊಡ್ತೀರಾ ಯಾಕೆ ಆಡ್ಕೊತೀರಾ ಬೇರೆಯವ್ರನ್ನ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ಬಾಯಿ ಸುಮ್ಕಿರಯ್ಯ ಆ ಅಮ್ಮನ ಆಡ್ಕೊಂತಾರಂತಮ್ಮ ಹಾಸ್ಪಿಟಲ್ ಆಯ ಕೆಲಸ ಮಾಡ್ತಾರೆ ಗಂಡಿಗೆ ಭಾಷೆ ಹೊಡಿದಂತೆ ಆಡ್ಕೊಂತಾರಂತೆ ಊರಲ್ಲಿ ಜನ ಆಯ ಕೆಲಸ ಮಾಡ್ತಾರೆ ಅಂತ ಏನು ಕಲ್ತೀರ ಬುದ್ಧಿಯ ನಿಮ್ಮನೆ ಕೂತ್ಕೊಂಡು ಮುಚ್ಕೊಳ್ರ ನಿಮ್ಮನೆಗೆ 12 ಅಡಿ ಭಕ್ಷಾಕದಿರುತ್ತೆ ಗಂಡ ಮನೆ 1 ಅಡಿ ಯಾಕೆ ಹಾಕ್ತೀರಾ ಭಾಳ ಬೇಜಾರಾಗ್ಬಿಡುತ್ತೆ ಜನಗಳು ಏನು ಕಲ್ತಿರುತ್ತೆ ಬರೇ ಯಾವನ ಮಾಡೋದು ನಮಗೆ ಬಾಬು ಯಾವನ ಮಾಡ್ತೀವಿ ಫಸ್ಟಿಗೆ ಅಯ್ಯೋ ಇಲ್ಲಿ ಬಂದು ತಿಂದು ಉಂಡು ಇಲ್ಲೇ ಮಷೆ ಮಾಡೋದು ನಮಗೆ ಅಯ್ಯೋ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಯ್ಯೋಯ್ಯಪ್ಪ ಯಾಕೆ ಮಾಡೋದು ಯಾವನ ನಮ್ಮ ನಿಮ್ಮ ಹೆಂಡತಿ ಮಕ್ಕಳು ಯಾವ ನೀರಿಗೆ ಇರ್ತಾರೆ ಎಲ್ಲಿ ನೋಡ್ಕೊಳ್ಳಿ ಫಸ್ಟ್ ಎಲ್ಲಿ ಹೋಗ್ತೀರ ಫಸ್ಟ್ ತಿರುಗಿ ನೋಡಿ ಹಿಂಗಡಿಕೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಯಾರ ಬಗ್ಗೆ ಯಾರು ಮಾತಾಡ್ಕೊಬಿಡಿ ದಯವಿಟ್ಟು ಭಾಳ ಬೇಜಾರಾಗ್ತದೆ ನಮಗೂ ಬೇಜಾರಾಯ್ತು ನಮ್ಮ ಬಗ್ಗೆ ಮಾತಾಡ್ತಾರೆ ನಮ್ಮ ಬಗ್ಗೆ ಮಾಡ್ತಾರಂತೆ ದುಡ್ಡು ಮಾಡ್ತಾರೆ ಅಂತ ದುಡ್ಡು ಮಾಡಿದ್ಯಪ್ಪ ನಾವು ಯಾರು ಕೊಟ್ಟು ನೀವು ಕೊಟ್ಟಿದ್ದು ಭಿಕ್ಷೆ ನಮಗೆ ಜೀವನಕ್ಕೆ ಬೇಡವಾ 10 ರೂಪಾಯಿ ನಾವು ತಿಂತೀವಿ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ ತಿನ್ನೋದು ಬೇಡವಾ ನಮಗೆ ಹೆಂಡತಿ ಮಕ್ಕಳು ಇಲ್ವಾ ನಮಗೆ ಅಪ್ಪ ಅಮ್ಮ ಇಲ್ವಾ ನಾವು ಕಷ್ಟಪಡ್ತಿಲ್ವಾ 25 ನಾವು ನಮಗೆ ಯಾರು ಕೊಡ್ತಾರೆ ಯಾರು ದಾನ ಮಾಡ್ತಾರೆ ನೋಡಿ ರಾತ್ರಿ ಅಷ್ಟು ಸೀರೆ ಕೊಟ್ಟಿವಿ ಯಾರು ಕೊಡ್ತಾರೆ ದಯವಿಟ್ಟು ನಿಮ್ಗೆ ಹೇಳೋದು ಒಂದೇ ನೋಡಪ್ಪ ತಿಳ್ಕೊಳ್ಳಿ ಯಾರ ಬಗ್ಗೆ ಮಾತಾಡ್ಬೇಡಿ ಯಾವ ನೀವು ಶ್ರೀಮಂತರು ಯಾರ ಇಶ್ಯೂ ತಲೆ ಹಾಕಿಬಿಡಿ ಯಾವ ನೆಮ್ಮದಿಗಿರ್ತೀವಿ ಯಾವ ಕಾಯಿಲೆ ಬರಲ್ಲ ಅಲ್ವಾ ಹೆಂಗೆ ಮಾಡೋಣ ನಿಮ್ಮ ಅಪ್ಪ ಅಮ್ಮ ಸಾಕ್ತೀರಾ ಸಾಕಲ್ವೇಳಿ ಇದೆಲ್ಲ ಮಾಡಬಹುದು ನಿಮ್ಮ ಮನೆ ಮುಂದೆ ನಿಮ್ಮ ತೋಟದಲ್ಲಿ 2 ಗಿಡ ಇದಾಕಿ ಮರ ಹಾಕಿ ಹಾಕ್ತೀರಾ ಮಳೆ ಬತ್ತಾ ಇಲ್ಲ ಮರ ಹಾಕ್ತೀರಾ
ಮರ ಎಲ್ಲ ಹಾಕ್ತೀರಿ, ನಿಮಗೆ ಬ್ಯೂಟಿ ಮೇಕಪ್ ಮಾಡೋಕ್ಕೆ ಟೈಮ್ ಇರಲ್ಲ, ಕಂಡ ಬಗ್ಗೆ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ, ಎಣ್ಣೆ ಹೊಡೋಕ್ಕೆ ಟೈಮ್ ಇರಲ್ಲ, ಸ್ಟಾರ್ ತಿನ್ನೋಕ್ಕೆ ಟೈಮ್ ಇರಲ್ಲ, ವೀಲಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ, ಮೆಸೇಜ್ ಮಾಡೋಕ್ಕೆ ಟೈಮ್ ಇರಲ್ವಲ್ಲ, ಯಾಕೆ ಬರೀ ಮಾತಾಡ್ತೀರಿ? ಮೊನ್ನೆ ಒಂದು ಲೇಡಿ ಬಂದಾಳೆ, ಕೇಳ್ತಾರೆ ಗಂಡು ಮುಷಾರಲ್ಲಿ ಬಂದು ಅಡ್ಬೇಡಮ್ಮ ಅಂತ ಲೇಟ್ ಆಗುತ್ತಾ ಅಂತಲ್ಲ ಅವಳು. ಏನು ಹೆಂಗಿದೆ ಸಂಸ್ಕೃತಿ? ಗಂಡು ಮುಷಾರೆಲ್ಲ ಬಂದೀನಿ ಅಂತೆ ಕಡಿಯಮ್ಮ ಕಸ ಹೊಡೆದ್ರೆ ಲೇಟ್ ಆಗುತ್ತಾ ಅಂತಲ್ಲ ನಮ್ಮ ಕೂಡ, ನಮಗೆ ಜಗಳ ಆಡ್ತಾಳೆ ಅವಳು. ನೋಡಿ ಹೆಂಗಿರ್ತಾಳೆ ಅವಳು, ಬಂದು ಬಿದ್ದಿರ್ತೀರಿ ಕೆಲವರೆಲ್ಲ ಅಲ್ಲ. ಇದು ಬೇಜಾರಿಂದ ಆಡಿದ ಮಾತು. ಜನ ಎಷ್ಟೇ ಸೇವೆ ಮಾಡಿದ್ರೆ ನಮಗೆ ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡ. ಶ್ರೀರಾಮಚಂದ್ರನ ಜನ ಹೋಗಲ್ಲ, ನಮ್ಮನ್ನ ಹೋಗ್ತಾರೆ. ಶ್ರೀಕೃಷ್ಣನೇ ಮರ್ಡರ್ ಮಾಡ್ತಿದ್ದಾರೆ ಮಾವ, ಬೇರೆ ಬೇಕಾ ಅಲ್ವಾ? ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇರ್ ತಗೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಕೇರ್ ತಗೊಳ್ಳಿ ಅಲ್ಲಕ್ಕ. ನಿಮ್ಮ ಬಗ್ಗೆ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿ. ಯಾವ ಹೆಣ್ಮಕ್ಳು ಕೆಟ್ಟ ಮಾತಾಡಬೇಡಿ ದಯವಿಟ್ಟು, ಯಾವ ಗಂಡು ಮಕ್ಕಳು ನೆಟ್ಟ ಮಾತಾಡಬೇಡಿ. ಗಂಡು ಹುಷಾರ ಎಂಟಿ ಕೆಲಸ ಹೋಗಲೇಬೇಕಪ್ಪ, ಯಾಕೆ ಕೆಟ್ಟ ಮಾತಾಡ್ತೀರಿ? ಹೆಣ್ಮಕ್ಳು ಜೀವನ ಮಾಡ್ತಿರ್ತಾಳೆ, ಯಾಕೆ ಅವ್ರ ಬಗ್ಗೆ ಮಾಡ್ತೀವಿ ಅನ್ಯಾಯ ಮಾಡ್ತೀರಿ ನೀವು? ಕೆಲಸದವರೆಲ್ಲ ಕೆಟ್ಟದಾಗಿರಲ್ಲ ಕಣಪ್ಪ, ನೀವೇ ಕೆಟ್ಟ, ಅವ್ರಿಗಿಂತ ಕೆಟ್ಟರು. ನಿಮ್ಮಲ್ಲಿ ಯಾವ ವಿಷಯ ಮಾತಾಡಬೇಡಪ್ಪ ದಯವಿಟ್ಟು, ನನಗೆ ಅದು ಬೇಜಾರಾಗ್ತದೆ. ಯಾರೇ ಬಂದು ಯಾರೇ ಊರಲ್ಲಿ ಯಾರೇ ಪಕ್ಕದ ಮನೆ ಬಗ್ಗೆ ಯಾರೋ ಒಂದು ಸಂಸಾರ ಬಗ್ಗೆ ನೀವು ಮಾತಾಡಕ್ಕೆ ಹೋಗ್ಬೇಡಿ, ಸಂಸಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಪ್ಪ. ಕರೆಕ್ಟನಕ? ಅವ್ರಿಗೆ ಎಷ್ಟು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಯಾರ ಬಗ್ಗೆ ಮಾತಾಡಬಾರ್ದು, ಅವಾಗ ತಪ್ಪಾಗ್ತದೆ. ನಾವು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇರೋದೇ ಇಲ್ಲ. ಅವ್ರು ಬಂದ ಹೆಂಡತಿ ಬಗ್ಗೆ ಅನ್ನ ಹಾಕಿರಲ್ಲ, ಅವ್ರು ಬರೀ ಕಂಡ ಮೇಲೆ ಗುಚ್ಚೆ ಕಂಡ ಬಗ್ಗೆ ಮಾತಾಡೋದೇ ಬರೀ, ಅವ್ರಿಗೆ ಏನು ಕಿಸಕ್ಕಾಗಲ್ಲ ಲಾಸ್ಟಿಗೆ. ನಿಮಗೆ ಅಷ್ಟು ಒಟ್ಟರು ಅಂತ ಕಂಡರಿಗೆ ನೀವು ಸಹಾಯ ಮಾಡಿ. ಕರೆಕ್ಟನಪ್ಪ? ಆಗುತ್ತಾ? ಜ್ವರ ಒಂದ್ಸರಿ ಯಾವ ಬಡವ ಹೆಣ್ಮಕ್ಳು, ಯಾವುದೇ ಹೆಣ್ಮಕ್ಳು ಒಂದ್ಸರಿ, ಯಾವುದೇ ಹೆಣ್ಮಕ್ಳು ಯಾವುದೇ ಕಾಯಿಲೆ ಇರಲಿ, ಅವ್ರು ಯಾರೇ ಏನೇ ಮಾತಾಡಲಿ, ತಂಗಿಯರ ಅಕ್ಕಾರ, ನಾವಂತೂ ಯಾರನ್ನ ಕೆಳದಿಟ್ಕೊಳ್ಳಲ್ಲ. ನೀವು ನಿಮ್ಮ ಮನೆ, ನೀವು ಕಷ್ಟನೋ ಸುಖನೋ ನಿಮ್ಮ ಗಂಡ ಮಕ್ಕಳು ಸಾಕೊಂಡು ಹೋಗ್ತಾರೆ ಹೆಣ್ಮಕ್ಳು, ನೀವು ಎಲ್ಲಿಗಾರ ಕೆಲಸ ಹೋಗಿ, ಯಾರು ಏನನ್ಲಿ, ತುಂಬ ಕಷ್ಟ ಇದೆ ಅಂತ ನಾನು ಅನ್ನಿದ್ದೀನಿ, ನನ್ನ ಕೈಲಿ ಒಂದು ಒಳ್ಳೆ ಸೇವೆ ಮಾಡ್ತೀನಿ, ಒಂದು ಸೀರೆ ಕೊಟ್ಬಿಡ್ತೀನಿ, ಬಂದ್ಬಿಡ್ರಿ. ಯಾರು ಕಷ್ಟಪಟ್ಟು ದುಡ್ಡು ತಂಗಿಯರಿ, ಯಾರು ಹಾಸ್ಪಿಟಲ್ ಆಯಾ ಕೆಲಸ ಮಾಡ್ತಿರ್ತೀರೋ, ನೀವೇನೋ ಮಾಡಿ, ನಾನು ಕೇಳಲ್ಲ. ಕೆಲಸದ ಬಗ್ಗೆ ಅದು ಭೇದ ಬೇಡ ಅಲ್ವಾ? ನೀವೇನಾರ ಮಾಡಿ. ನಾವು ಬಾತ್ರೂಮ್ ಬಿಟ್ಟು ಕ್ಲೀನ್ ಮಾಡಿದ್ದೀವಿ, ಎಂಟೆ ಮರಿ ಗಂಡುಗಲ್ಲಿ ಮನೆ ಹಳ್ಳಿ ನೋಡ್ತೀವಿ ನಾವು. ನಾವು ಅಪ್ಪ ಕರೆಂಟ್ ಹೊಡಿದ್ದು ಯಾವನು ಬಂದಿರಲಕ್ಕ. ನನಗೆ 14 ವರ್ಷದಿಂದ ಒಂದು ತುಂಬ ಬಡವ, ಒಂದು 100 ರೂಪಾಯಿ ಡಾಕ್ಟರ್ ಮಗು ನೋಡಿಲ್ಲ, ಮಗು ಸಹ ಯಾರೂ ಬಂದಿರಲಿಲ್ಲ. ಅದಕ್ಕೆ ಫ್ರೀ ಸೇವೆ ಮಾಡೋದು, ಅದೇ ನಮ್ಮ ಮನೆ. ಯಾರೇ ಹೆಣ್ಮಕ್ಳ ಬಗ್ಗೆ ಯಾರು ಕೆಟ್ಟ ಮಾತಾಡಬೇಡಿ ದಯವಿಟ್ಟು, ನಂಗೆ ಬೇಜಾರಾಗ್ತದೆ. ನಂಗೆ ಅಕ್ಕ ತಂಗಿರಿದ್ದಾರೆ, ನಮ್ಮ ತಂಗಿ ಎಷ್ಟೇ ಕೆಲಸ ನಮ್ಮ ಅಕ್ಕ ಬೋಂಡಕ್ಕೆ ಜೀವನ ಮಾಡ್ತಾಳೆ. ಇಲ್ಲಿ ಸಾಕಷ್ಟು ತಂಗಿಯರಿದೆ, ನಾನು ಸಾಕಾಗ್ತದೆ ತಂಗಿಯರು ಬರ್ತಾರೆ, ತೊಗೊಂಡ ಇಂತೆಲ್ಲ ಬಂದು ನನ್ನ ತಪ್ಕೊಂತಾರೆ. ಕೆಲವರು ಅಯ್ಯೋ ಹೆಣ್ಮಕ್ಳು ಮುಟ್ತಾರ ಅಂತಾರೆ. ತಪ್ಕೊಂತಾರೆ ಅಂದರೆ ನನ್ನ ತಂಗಿಯರವರು, ಅವ್ರಿಗೆ ಅಧಿಕಾರಿ ಹಣ್ಣು ಮುಟ್ಟಷ್ಟು, ನಂಗೆ ಅಡ್ಡಿಕಾರಿ ತಂಗಿ ಮುಟ್ಟಷ್ಟು. ಅವ್ರು ಏನಂತ ಬಂದಿರ್ತಾರೆ ಗೊತ್ತಾ, ಹಣ ಮೊನ್ನೆ ಒಂದು ತಂಗಿ ಬಂದರು, ನೀನು ಏನು ಕೊಡೋ ಅಷ್ಟು ಗುಮ್ಮಕೋಣ ಅಂತಾಳೆ. ಅವತ್ತ ತಂಗಿ ಬಂದ ಅಲ್ಲಿ ಹಾರ್ಟ್ ಪೇಷಂಟ್ ಅಂತೆ, ಅವ್ಳು ಸಾಯ್ತಾವಂತೆ, ಒಂದ್ಸರಿ ನಾವು ಮುಟ್ಟಬೇಕಂತೆ. ನಾವೆಂತ ಅದೃಷ್ಟ ಅಂತಾರೆ, ನಾವೆಂತ ಪುಣ್ಯ ಅಂತ. ನಿಮ್ಮನ್ನು ಮುಟ್ಟೋ ಅದೃಷ್ಟ, ತಾಯಿನ ಮುಟ್ಟೋ ಅದೃಷ್ಟ, ನಿಮಗೆಲ್ಲ ಬಯ್ಯೋ ಅದೃಷ್ಟ. ಯಾವುದೇ ತಂಗಿಯರು ನೀವೇನೇ ಕೆಲಸ ಮಾಡ್ತೀರಿ, ನಾನು ಗೌರವ ನಿಮಗೆ. ನೀವು ಆಯಾ ಕೆಲಸ ಮಾಡ್ತಾ ಇರ್ರಿ. ಡಾಕ್ಟ್ರುಗಳು ನರ್ಸ್ಗಳು ನೋಡಿ, ಯಾವುದೇ ಕಾಯಿಲೆ ಅನ್ನಲ್ಲ, ಕಸಾರೆ ಅನ್ನಲ್ಲ ಅಲ್ವಾ, ಯಾವುದೇ ರೋಗಿಷ್ಟು ಮುಟ್ಟಲ್ಲ, ಎಲ್ಲ ಮುಟ್ತಾರೆ. ಡಾಕ್ಟ್ರುಗಳಿಗೆ ಗೌರವ ಕೊಡಿ, ಮುನ್ಸಿಪಾಲ್ಟಿಗೆ ಇದ್ದಾರೆ ಪಾಪ ಕಸ ಎತ್ತಾರೆ, ಗೌರವ ಕೊಡಿ. ಗಾರ್ಮೆಂಟ್ಸ್ ಹೋಗ್ತಾರೆ, ಗಾರ್ಮೆಂಟ್ ಗೌರವ ಕೊಡಿ. ಯಾರ ಬಗ್ಗೆ ಮತ್ತು ಟೀಚರಿಗೆ ಗೌರವ ಕೊಡಿ, ವಿದ್ಯೆ ಕಲಿಸ್ತಾರೆ. ಆಯಾಗಳಿಗೆ ಗೌರವ ಕೊಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ದಯವಿಟ್ಟು. ನಿಮಗೆ ರಿಕ್ವೆಸ್ಟ್ ಇಷ್ಟೇ, ಗಂಡ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಮುಂಚೆ ನಿಮ್ಮನೆ ಬಲ್ಲ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ. ತುಂಬ ಬೇಜಾರಾಗ್ಬಿಡ್ತು ನಂಗೆ. ಮೊನ್ನೆ ಹುಡುಗಿ ಅಳತೆಯಾಳಲ್ಲಿ ನನಗೆ ಈಗ ಲಸಿಕೆ ಮಾಡೋದು ಕಣ್ಣು ಬಂದ್ಬಿಡುತ್ತೆ. ಹಣ ನಾನು ಒಬ್ಬಳೇ ಏನು ಮಾಡೋದ, ನಾನು ಗಂಡು ಬಿಡಂಗಿಲ್ಲ. ನನ್ನ ಗಂಡ ಅವನು ಪಾಶವಾಗಿ ಮುಳುಗಿದಾರಂತೆ, 3 ಮಕ್ಕಳು ಅಂತ ಅವ್ರಿಗೆ. ಅಮ್ಮ ಆಯ ಮಾಡಿರಿ ಆಡ್ಕೊತಾರಂತೆ, ಊರು ಆಯ ಕಸ ಹೋಗ್ತದೆ ಅಂತ. ಎಂಥ ಪರಿಸ್ಥಿತಿ ಇದ್ದೀರಾ ನೀವು? ಎಂತೆಂಥ ನಿಮಗೆ ಹುಚ್ಚು ಪ್ರೀತಿ, ಹುಚ್ಚು ಯೋಚನೆಗಳಿದೆ ನಿಮಗೆಲ್ಲ. ದಯವಿಟ್ಟು ಕೆಟ್ಟ ಬಗ್ಗೆ ಮಾತಾಡಬೇಡಿ ಬಿಡಬೇಕು ದಯವಿಟ್ಟು. ನಿಮಗೆ ನಮಸ್ಕಾರ ಅಲ್ಲಪ್ಪ, ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಆದರೆ ಸಹಾಯ ಮಾಡಿ ಆಗಿಲ್ಲ ಅನ್ನೋ ಬಾಯಿ ಮುಚ್ಚಿ ಸುಮ್ಕಿದ್ಬಿಡಿ. ಇದು ಮನನೊಂದು ಹೇಳೋ ಮಾತು. ನಾನು ಒಂದು ಅಮ್ಮ ಎಷ್ಟು, ಆ ಹುಡುಗಿ ಎಷ್ಟು ಬೇಜಾರಾಗಲ್ಲ ನೋಡಿ. ಅವ್ರ ಜೀವನ ಅವ್ರು ಮಾಡ್ಕೊಳಕ್ಕೆ ನೀವು ಬಿಡಲ್ಲ ಅಂದರೆ ಎಂಥ ನಿಮ್ಮ ಮನಸ್ಸಲ್ಲಿ ಎಂಥ ಕೆಟ್ಟ ಬಗ್ಗೆ ಯೋಚನೆ ಇದೆ. ಅವ್ರು ಕೆಲಸಗೋ ಬಗ್ಗೆ ಯೋಚನೆ ಇದೆ ಅವರಿಗೆ. ಅವ್ರು ಹೆಲ್ಪ್ ಮಾಡೋ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀವು ಅಲ್ಲಕ್ಕ? ಅದೇ ಅಮ್ಮಂಗೆ ಹೆಲ್ಪ್ ಮಾಡೋದು ಯಾಕೆ ಯೋಚನೆ ಮಾಡಲ್ಲ ಜನ? ಅವ್ರಿಗೆ ಕೆಟ್ಟ ಮಾತ್ರ ಜನ ಹೆಲ್ಪ್, ಅದೇ ವರ್ಷಕ್ಕೆ ಹೆಲ್ಪ್ ಮಾಡ್ಬೋದಿತ್ತಲ್ಲ 4-5 ಜನ. ಆಗಲ್ಲ, ಆಗಲ್ಲ, ಹೆಲ್ಪ್ ಮಾಡೋಕ್ಕಾಗಲ್ಲ. ಆಡ್ಕೊಳಕ್ಕಾಗತ್ತೆ, ಈಸಿ ಅಲ್ವಾ? ಇನ್ನೊಂದ್ಸರಿ ಅನ್ನ ಕೊಡ ಬ್ರಹ್ಮ ಅಂತಾರೆ. ಯಾವ ಹೆಣ್ಮಕ್ಳು ದುಡ್ಡು ಸಾಹಸ ಮಾಡಿದಿರಿ, ನಿಮಗೊಂದು ಸಲ್ಯೂಟ್ ನಾನು. ಯಾರು ನಿಮ್ಗೆ ದುಡ್ಡು ನಿಮ್ಮ ಮನೆ ಸಾಕ್ತಿ ಹೆಣ್ಮಕ್ಳು ಇದ್ದೀರಿ, ಜೋರಾಗಿ ಒಂದು ಅನ್ನ ಕೊಡಲ್ಲ ಕರೆಕ್ಟಲ್ವಾ? ನಾ ಸಪೋರ್ಟ್ ಮಾಡೋಣ, ಯಾರು ಮಾತಾಡೋದು ಪರವಾಗಿಲ್ಲ. ಹೌದಾ? ಇವತ್ತು ಅಷ್ಟೇ ಯಾರು ಬಂದಿದ್ದೀರಿ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳು ಸಾಕ್ತಿಲ್ಲ ಅಂತಕ್ಕಂಥ ತಾಯಿ ನಾವು ಇಲ್ಲಿ ಸಾರಿ ಕೊಡ್ತೀವಿ. ಯಾವ ಮನೆಗೆ 2 ಜನ 3 ಜನ ಪೇಷಂಟ್ ಮಕ್ಕಳಿದ್ದೀರಿ, ನೀವು ಸಾಕಾಗ್ತಿಲ್ಲ ಅಣ್ಣ, ನಾನು ದುಡ್ಡು ಸಾಕಾಗ್ತಿದೆ ಅಂತಕ್ಕಂಥ ಬಂದಿರೋ ಪೇರೆಂಟ್ಸಿಗೆ ನಾವು ಸಹಾಯ ಮಾಡ್ತೀವಿ. ಇಲ್ಲಿ ಗೊತ್ತಿರುತ್ತೆ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಆಯ್ತಾ? ಈ ಪ್ರಸಾದ ಕೊಡ್ತೀನಿ, ಅಲ್ಲಿ ಕೂತ್ಕೊಳ್ಳಿ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ನಂತರ ಆಗ್ತಿರ್ತೀವಿ, ನಾವೇ ಹುಷಾರು ಮಾಡ್ತೀವಿ ಅಂತ ಕೆಲವರು ಹುಷಾರಾಗ್ಬೋದು, ಹುಷಾರಾಗೋದು ಇರ್ಬೋದು. ಇಲ್ಲಿ ನಾವು ಸ್ವಾಮಿಯರೆಲ್ಲ ನಾವು ಗುರುಗಳಲ್ಲ, ನಮಗೆ ಗೊತ್ತಿದ್ದು 4 ಮಾತಾಡ್ತೀವಿ ಅಷ್ಟೇ. ಅದರಲ್ಲಿ ಮತ್ತೆ ನೀವು ಅದನ್ನು ಅಪಾರ್ಥ ಮಾಡ್ಕೊಬೇಡಿ. ಹುಷಾರು ಮಾಡ್ತೀವಿ ಅಂತ ಅಂದಿಲ್ಲ, ಹುಷಾರಾಗೋರು ಇದ್ದಾರೆ ಆಯ್ತಾ? ಗೌರವಕ್ಕೆ ಬನ್ನಿ, ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ಇರೋ ಕೂತ್ಕೊಳ್ಳಿ, ಪ್ರಸಾದ ಹೊರಗಡೆ ಬಂದು ತಾಳಕ್ಕೆ ಕೊಡಿ. ಅದ್ರ ಆಮೇಲೆ ಎಲೆಗಳನ್ನ ಅಲ್ಲೇ ಎಸ್ಬಿಡಿಲ್ಲ, ಬೆಂಕಿ ಅಂತೀವಿ. ಒಂದು ವೇಳೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಸುಸ್ತಾದೀವಿ ಅಂತ ಆದರೆ ಇಲ್ಲಿ ಇದಕ್ಕೆ ಡಸ್ಟ್ಬಿನ್ ಹಾಕಿ ಆಯ್ತಾ? ಕೈ ತಗೊಳಕ್ಕಂತ ಅವೇ ಕುಡಿಯೋ ನೀರು ಬೇಜಾರಾಗಬೇಡಿ. ಇಲ್ಲಿ ಕುಡಿಯೋ ನೀರು ಇಕ್ಕಿದ್ದು ನಾವು ನೀವು ನೋಡಿರ್ತೀವಿ, ಇಲ್ಲಿ ಕಾಲು ತಗೊಂತ ಬಿಸ್ತಿದ್ದೆ, ಅದಕ್ಕೆ ಅಲ್ಲಿ ಇಕ್ಕಿದ್ದೀವಿ. ಮೊನ್ನೆ ಬಂದು ಯಾರು ಕೇಳ್ತು ನೀರು ಇಕ್ಕಿದ್ರೆ ಅವಸರ ಇಲ್ವಾ ಅಂತ, ಯಾಕಪ್ಪ ಕಾಲು ತಗೋಬೇಕಿಲ್ಲ, ಅಲ್ಲೋ ಅಂದರೆ ಇಲ್ಲಿಕ್ಕಲ್ವಾ ಅಂತ ನಾವು ಈಸಿ ಇಷ್ಟರಿ ನೀರು ಇಕ್ಕಿರಿ ಕುಡಿಯೋಕೆ. ಅದಕ್ಕೆ ದಯವಿಟ್ಟು ಅವು ಕುಡಿದಿರೆ, ಅವೇ ನೀರು ನಾವು ಕುಡಿಯೋದು ದುರ್ಗಮಿಸುತ್ತೇವೆ
ಅವೇ ನೀರು ಏನು ಬಿಟ್ಟಿದ್ದೀರಿ ಅವೇ ನೀರು ನಾವು ಕುಡಿಯೋದು. ನಮ್ಮ ಬಾವಿ ನೀರು ಅಲ್ಲಿ ಹೋಗಿ ನೀರು ಕುಡೀರಿ. ಅಲ್ಲಿ ನೀರು ವೇಸ್ಟ್ ಮಾಡಬೇಡಿ, ಆಫ್ ಮಾಡಿ ಬೇಕಾ ಆಯಿತಾ. ಒಂದು ವೇಳೆ ಬಾಟ್ಲ ಕೈಗೊಂಡು ಶ್ರೀಮಂತರಿದ್ದರೆ ಇದಕ್ಕೆ ತಗೊಳ್ಳಿ, ಮರಗಳಿಗೆ ಎಲ್ಪ್ ಆಗ್ತದೆ ಅಲ್ಲಪ್ಪ. ಒಂದ್ಸರಿ ಜೋರ ಮಳೆ ಬರಲಿ, ಊರುಗಳ ಬೆಳೆ ಆಗಲಿಂತ ತಾಯಿನ ನಾವು ಕ್ಲಾಸ್ ಹೊಡೆಯ ತಾಯಿ ಕ್ಲಾಸ್ ಹೊಡೆಯೋದು ಕೇಳಲಿ ಅಂತ ಜೋರ ಒಂದು ಹೊಡೀರಿ, ಮನ್ಸು ಹೊಡೀರಿ.